ವೆಚ್ಚದಲ್ಲಿ ಚಿಕಿತ್ಸೆ, ರೋಗಿಗಳ ಜೀವದ ಜೊತೆ ಚೆಲ್ಲಾಟ, ಖಾಸಗಿ ಆಸ್ಪತ್ರೆ ಮೇಲೆ ಸಾರ್ವಜನಿಕರ ಗಂಭೀರ ಆರೋಪ. ಈಗಾಗಲೇ ನಡೆದಿರುವ ಗ್ರಾಮ ಪಂಚಾಯಿತಿ ಚುನಾವಣೆ, ಮರುಮತದಾನಕ್ಕೆ ಆಗ್ರಹ, ತಹಸೀಲ್ದಾರ್ಗೆ ದೂರು ಸಲ್ಲಿಸಿದ ಕಾಂಗ್ರೆಸ್ ಕಾರ್ಯಕರ್ತರು. ರಸ್ತೆ ಬದಿ ಅವರೇಕಾಯಿ ವ್ಯಾಪಾರ, ಪಾದಚಾರಿಗಳು, ವಾಹನ ಸವಾರರಿಗೆ ಕಿರಿಕಿರಿ ಆರೋಪ, ರೈತ ಸಂಘಟನೆಗಳಿಂದ ಸ್ಥಳಾಂತರಕ್ಕೆ ಒತ್ತಾಯ. ಖಾಸಗಿ ವ್ಯಕ್ತಿಗಳಿಂದ ಗ್ರಾಮ ಠಾಣಾ ಜಾಗ ಕಬಳಿಕೆ ಆರೋಪ, ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ, ದಲಿತ ಸಂಘಟನೆಗಳ ಪ್ರತಿಭಟನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಇಲ್ಲೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡುತ್ತೇವೆ ಎಂದು ಹೇಳಿ ಡಯಾಲಿಸಿಸ್ ರೋಗಿಗಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಸಾರ್ವಜನಿಕರಿಂದ ಆರೋಪ ಕೇಳಿಬಂದಿತ್ತು. ಅದರ ಸತ್ಯಾಸತ್ಯತೆಯ ವರದಿ ಇಲ್ಲಿದೆ ನೋಡಿ. ಏನು ಹಾಸ್ಪಿಟ್ಲ್ ಮಾತ್ರ ಹೋಗ್ಬೇಡ್ರಿ, ಬೇರೆ ಎಲ್ಲನೂ ಒಳ್ಳೆ ಕಡೆ ಹೋಗಿ, ದೂರ ಆದರೂ ಪರವಾಗಿಲ್ಲ. ನಮ್ಮ ಹುಡುಗ ಎಷ್ಟೊತ್ತಿಗೆ ಆರಾಮಾಗ್ಬಿಡೋಣ, ಲೋಕದ ಹೋಗಿದ್ರೆ ನಾವು ಯಾರೋ ಮಾತು ಕೇಳಿ ಹೋದ್ರೆ ಹೋಗ್ಬೇಡ್ರಿ. ಆಮೇಲೆ ಜೈನ್ ಹಾಸ್ಪಿಟ್ಲಿಗೆ ಸಾನಾ ಡೇಂಜರ್ ಹಾಸ್ಪಿಟ್ಲ್ ಅದು. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಯಾವುದೇ ಖಾಸಗಿ ಆಸ್ಪತ್ರೆಗೆ ಕಮ್ಮಿ ಇಲ್ಲದ ರೀತಿಯಲ್ಲಿ ಚಿಕಿತ್ಸೆಗೆ ಹಣ ಪಡೆಯುತ್ತಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಅದರಲ್ಲೂ ಡಯಾಲಿಸಿಸ್ ವಿಚಾರದಲ್ಲಿ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ BPL ಕಾರ್ಡ್ ಇದ್ದವರಿಗೆ ಉಚಿತ ಚಿಕಿತ್ಸೆ ನೀಡಲಾಗುವುದು ಎಂದು ಪ್ರಚಾರವಾಗಿತ್ತು. ಉಚಿತ ಅಂತ ಬಂದವರು ಗುಣಮಟ್ಟದ ಚಿಕಿತ್ಸೆ ಇಲ್ಲ ಅನ್ನುವಂಥ ಮಾತುಗಳು ಜೋರಾಗಿದೆ. ಕಳೆದ 1-2 ವರ್ಷಗಳಿಂದ ಡಯಾಲಿಸಿಸ್ ರೋಗಿಗಳಿಗೆ ಡಯಾಲಿಸಿಸ್ ಮಾಡಿಕೊಂಡು ಬಂದಿದ್ದಾರೆ. ಡಯಾಲಿಸಿಸ್ ರೋಗಿಗಳಿಂದ ಯಾವುದೇ ರೀತಿಯಲ್ಲಿ ಹಣ ಪಡೆಯಬೇಡಿ ಅಂತ ಬೆಂಗಳೂರಿನ ಇಂದಿರಾನಗರದ ರೋಟರಿ ಕ್ಲಬ್ನವರು ಹಣ ಒದಗಿಸಿಕೊಡ್ತಾ ಇದ್ರಂತೆ. ಅದಲ್ಲದೆ ಇನ್ನುಳಿದ ಹಣವನ್ನು ರೋಗಿಗಳಿಂದ ಪಡೆಯದಂತೆ ದಾನಿಗಳು ತಿಂಗಳಿಗಿಷ್ಟು ಅಂತ ಹಣ ಪಡೀತಾ ಇದ್ರು ಅಂತ ಕೇಳಿ ಬಂದಿದೆ. ಇಷ್ಟು ಪಡೆದರೂ ಜೈನ್ ಮಿಷನ್ ಆಸ್ಪತ್ರೆ ಆಡಳಿತ ಮಂಡಳಿ ಮಾತ್ರ ಡಯಾಲಿಸಿಸ್ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡುವಲ್ಲಿ ಎಡವಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬಂದಿವೆ. ಹೌದು, ಡಯಾಲಿಸಿಸ್ ರೋಗಿಗಳಿಂದ ಹಣದ ಪಡ್ಕೊಂಡಿದ್ರೂ ಸಹ ಡಯಾಲಿಸಿಸ್ ಮಾಡಿಸಿಕೊಳ್ಳೋ ರೋಗಿಗಳು ಒಂದಲ್ಲ ಒಂದು ಸಮಸ್ಯೆಗೆ ತುತ್ತಾಗಿದ್ರಂತೆ. 10 ರೋಗಿಗಳಿಗೆ ಪಿಸ್ತುಲ ಸಮಸ್ಯೆಯಾಗಿ ಜೈನ್ ಆಸ್ಪತ್ರೆಯಿಂದ ರಾತ್ರೋರಾತ್ರಿ ಕಾಲ್ಕಿತ್ತು MS ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಪ್ರಾಣ ದಕ್ಕಿಸಿಕೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಸಹ ಕೇಳಿಬಂದಿವೆ. 45 ಆಗಿದೆ. ಜೈನ್ ಹಾಸ್ಪಿಟ್ಲ್ ಮಾತ್ರ ಹೋಗ್ಬೇಡ್ರಿ, ಬೇರೆ ಎಲ್ಲನೂ ಒಳ್ಳೆ ಕಡೆ ಹೋಗಿ, ದೂರ ಆದರೂ ಪರವಾಗಿಲ್ಲ. ನಾನು ಸುಮಾರು ಜನ ಕೇಳ್ಬಿಟ್ಟಿದ್ದೀನಿ, ಹೋಗ್ಬೇಡಿ ಜೈನ್ ಹಾಸ್ಪಿಟ್ಲ್. ಇದುವರೆಗೂ 4 ತಿಂಗಳಿಂದ ಅಲ್ಲ, ಅಲ್ಲಿಗೆ ಎಷ್ಟು ಸರಿ ಮಾಡಿಸಿದ್ದು ಜೈನ್ ಅಲ್ಲೊಂದು 15 ದಿವಸ ಮಾಡಿಸಿದ್ರು ಅಷ್ಟೇ. 15 ದಿವಸಕ್ಕೆ ಫುಲ್ ಇವನು ಸೀರಿಯಸ್. 15 ದಿವಸಕ್ಕೆ ದಿನ ಜ್ವರ 15 ದಿವಸಕ್ಕೆ ಫುಲ್ ಸೀರಿಯಸ್ ಆಗೋಗ್ಬಿಟ್ಟ. ಏನಂದರೆ ದೇವ್ರ ದಯ ಅವತ್ತೇ ಕರ್ಕೊಂಡು ಹೋಗಿದ್ದಕ್ಕೆ ಒಳ್ಳೇದಾಯ್ತು ನಮ್ಗೆ. ಇಲ್ಲ ಅಂದಿದ್ರೆ ಇನ್ನೂ ಎಷ್ಟು ಅನುಭವಿಸ್ಬೇಕಾಗಿತ್ತು. ಅಲ್ಲ, ಹಿಂಗೆ ಈ ರೀತಿ ಪಿಸ್ತೂಲ್ ಇದು ಮಾಡಿದ್ಮೇಲೆ ಅವ್ರೇನು ಹೇಳಿಲ್ವಾ ನಿಮಗೆ ಹಿಂಗೆ ಆಗ್ಬಿಟ್ಟಿದೆ? ನಮ್ಗೆ ಇಲ್ಲಿ ಗೊತ್ತಾಗಲಿಲ್ಲ ಆ ಫೇಲ್ಯೂರ್ ಆಗೈತೆ ಅಂತ. BP ಕಾಪ್ ಹಾಕಿ ಅಲ್ಲಿಗೆ ಹೋದ್ಮೇಲೆ ಇದು ಕತ್ತಲ್ಲಿತ್ತಲ್ಲ ಕೆಟಟ್ರಿನಲ್ಲಿ ಮಾಡಿಸ್ತಾ ಇದ್ವಿ. ಆಮೇಲೆ ಅವ್ರು ನೋಡಿ ಕೆಟಟ್ರಿನ ಅಲ್ಲೇ ಹಾಕಿದ್ವಿ, ಅದು ಇನ್ಫೆಕ್ಷನ್ ಆಗೋಗ್ಬಿಟ್ಟಿತ್ತು. ಅಲ್ಲೇ ಹಾಕ್ಸಿದ್ವಿ ಜೈನಲ್ಲಿ, ಅದು ಸರಿಯಾಗಿ ಹಾಕಿರಲಿಲ್ಲ. ತಿರ್ಗಿ ಅದನ್ನೂ ಆಮೇಲೆ ಹಾಕ್ಸಿದ್ವಿ. ಮಾಸ್ಕ್ ಹಾಕ್ಕೊಳಿಕ್ಕೆ ನೀವು ಮಾತಾಡಿ. ಅದನ್ನು ಬೇರೆ ಆಗ 8,000 ಕಟ್ಸ್ಕೊಂಡು ಹಾಕ್ಸಿದ್ರು, ಅದು ಸರಿ ಹೋಗಲಿಲ್ಲ. ಅದನ್ನೂ ಆಮೇಲೆ ಹಾಕ್ಸಿದ್ವಿ. ಎಲ್ಲ ಡಬಲ್ ಖರ್ಚು. ನಮ್ದು ಇಷ್ಟವಾಗಿ ಒಂದು ನಾರ್ಮಲ್ ಆಗಿಬಿಡ್ತಿದ್ದ. ಆ ಲೆಕ್ಕ ನೋಡಿದ್ರೆ ಕರೆನ 9 ಕ್ರಿಯಾಟಿನ್ ಜೈನಲ್ಲಿ 15 ಹೋಯ್ತು. 6 ಜಾಸ್ತಿ ಆಗ 6 ಇಳಿಸ್ಬೇಕಂದ್ರೆ ಎಷ್ಟು ಕಷ್ಟ. ಡಯಾಲಿಸಿಸು ಜೈಲಾಗ ತೊಡ್ಕೋತಾನೆ, ಅದ್ರಾಗ ತೊಡ್ಕೋಯವು ಸಾನಾ ಡೇಂಜರ್ ಹಾಸ್ಪಿಟ್ಲ್, ಸಾನಾ ಸರಿ ಇಲ್ಲ ಹಾಸ್ಪಿಟ್ಲ್. ನಾನು ಸುಮಾರು ಜನ ಕೇಳ್ಬಿಟ್ಟಿದ್ದೇನೆ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲ ಸುಮಾರು ಜನ ಯಾರು ಹೋಗ್ಬೇಡ್ರಿ ಜೈನ್ ಹಾಸ್ಪಿಟ್ಲಿಗೆ, ಸಾನಾ ಡೇಂಜರ್ ಹಾಸ್ಪಿಟ್ಲ್ ಅಂತ. ನಮ್ಮ ಹುಡುಗ ಎಷ್ಟೊತ್ತಿಗೆ ಆರಾಮಾಗ್ಬಿಡೋಣ, ಲೋಕದ ಹೋಗಿದ್ರೆ 9 ಬಂದ್ಬಿಟ್ಟಿತ್ತು ಕ್ರಿಯಾಟಿನ್. ಇಲ್ಲ 4-5 ಕಮ್ಮಿ ಆಗ್ಬಿಟ್ಟಿದೆ. ಡಯಾಲಿಸಿಸ್ ನಿಲ್ಸ್ಕೊಂಡು ಆರಾಮಾಗಿ ನಾವು ಪಟ್ಟೆ ಇರ್ಬೋದಾಗಿತ್ತು. ಹಾಳು ಮಾಡಾಕ್ಬಿಟ್ರು ಅವನ್ನ. ನಾವು ಯಾರೋ ಮಾತು ಕೇಳಿ ಹೋದ್ವಿ, ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ಸುಮಾರು ಜನ ಕೇಳ್ಬಿಟ್ಟಿದ್ದೀನಿ ನಾನು. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಕೆಲವರು ಓದ್ತಾ ಇದ್ದೀವಿ ಅಂತಂದ್ರೆ ಹೋಗ್ಬೇಡ್ರಿ ನಿಮ್ಮೆಲ್ಲ ಜೈನ್ ಹಾಸ್ಪಿಟ್ಲಿಗೆ, ಸಾನಾ ಡೇಂಜರ್ ಹಾಸ್ಪಿಟ್ಲ್ ಅದು. ಇನ್ನು ಹೃದಯ ಸಮಸ್ಯೆ ಹೊಂದಿರೋ ರೋಗಿಗಳು ಜೈನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಅಲ್ಲಿಂದ ಹೊರಬಂದರೆ ಸಾಕಪ್ಪ, ಇದರ ಸವಾಸ ಬೇಡ ಅಂದುಕೊಂಡಿದ್ರಂತೆ. ಪಾಪ ಜೈನ್ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಚಿಕಿತ್ಸೆ ಪಡೆದ ಕಾಲೇಜು ವಿದ್ಯಾರ್ಥಿಯಿಂದ ಹಿಡಿದು ಸರ್ಕಾರಿ ಅಧಿಕಾರಿಯವರೆಗೂ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಬಗ್ಗೆ ಆರೋಪಗಳ ಸುರಿಮಳೆಗೈದಿದ್ದಾರೆ. ಇಷ್ಟಾದಾಗಿ ದುಡ್ಡು ಹೊಡಿತೀನಿ ಅಂತೇಳಿ ಒಂದು ದಂಧೆ ಮಾಡ್ಕೊಂಡ್ಬಿಟ್ರೆ ಇನ್ನೇನು ಅದ್ರ ಬದಲು
ದಾವೂದ್ ಇಬ್ರಾಹಿಂ ಏನಕ್ಕೆ ಬೇಕು, ಛೋಟಾ ಶಕೀಲ್ ಏನಕ್ಕೆ ಬೇಕು, ಇವ್ರ ಮುಂದೆ ಇವರೇ ಮಿನಿ ಶಕೀಲ್ಗಳಾಗ್ತಾರೆ. ಇನ್ನೇನು ಕಾಲ ಬಾಧೆ ಬೀಳ್ಬೇಕಾ ಸಮುದ್ರದಾಗ ಅಲ್ಲಿ ಡ್ರಗ್ ಹತ್ಕೊಂಡು ಪೊಲೀಸರು ತಪ್ಪಿಸ್ಕೊಂಡು ಈಗ ಡಾಕ್ಟರ್ ಓಪನ್ ಮಾಡ್ಕೊಂಡ್ಬಿಟ್ರೆ ಸಾಕು. ಸೇವೆ ಹೆಸರಲ್ಲಿ ದಂಧೆ ಮಾಡ್ತಾರಂತೀರಾ? ಪಕ್ಕಲ್ಲಿ ಅದು ಸರ್ವಿಸ್ ಮಾಡ್ತಾಯಿಲ್ಲ. ಪೇಷಂಟ್ಸ್ನೇ ಒಂದು ಹ್ಯುಮ್ಯಾನಿಟಿ ಗ್ರೌಂಡು, ಮಾನವೀಯತೆ ಗ್ರೌಂಡಲ್ಲಿ ಪೇಷಂಟ್ಸ್ ನೋಡಬೇಕು. ಖಾಲಿ ಫೈನಾನ್ಷಿಯಲಿನೇ ಪೇಷಂಟ್ಗೆ ನೋಡ್ಕೊಂಡು ಮಾಡಿದ್ರೆ ಅದು ಯಾವತ್ತೂ ನೂರ್ದಿತ್ತಾಗಲ್ಲ. ಏನು ಬೇರೆ ಬ್ಲಡ್ ಟೆಸ್ಟು ಇವ್ರ ಟೆಸ್ಟು ಏನು ವ್ಯತ್ಯಾಸ ಐತೆ? ಇನ್ನೂ ಇವಾಗ ರೇಟ್ ಜಾಸ್ತಿ ಐತಂತೆ. ಅವ್ರು ಫ್ರಾಡ್ ಅಂತಂದರೆ ಈಗ ಅವರು ಎಲ್ಲ ನಾವು ಉಚಿತವಾಗಿ ಮಾಡ್ತೀವಿ, ಲಾಭ ತಗೊಳಲ್ಲ, ಅಲ್ಲಿ ಏನೇನು ಖರ್ಚು ಬೀಳುತ್ತೋ ಅಷ್ಟಕ್ಕೆ ನಾವು ತಗೊಂಡು ನಾವು ಮಾಡ್ತೀವಿ ಅಂತ ಸರ್ಕಾರಕ್ಕೆ ಅರ್ಜಿ ಕೊಟ್ಟು ಜಾಗನೂ ಫ್ರೀನೇ ಹೊಡೆದಿರೋದು ಅವರು. ಅರ್ಥ ಆಯ್ತಾ? ಆಮೇಲೆ ದಾನಿಗಳಿಂದಲೂ ಅಷ್ಟೇ ನಾವು ಫ್ರೀ ಮಾಡ್ತೀವಿ ಅಂತೇಳಿ ಎಲ್ಲಿ ಏನೂ ಫ್ರೀ ಇಲ್ಲ, ಏನಿಲ್ಲ. ಅದಕ್ಕೆ ಅಲ್ಲಿ ಯಾರು ನಾನೆಲ್ಲ ಒಬ್ಬ ಪೇಷಂಟ್ ಡೆತ್ ಆಗಿದ್ರು, ಅವ್ರು ಫುಲ್ ಗಲಾಟೆ ಮಾಡಿ ಫುಲ್ಲು ಇದು ಮಾಡಿದ್ದಾರೆ. ನೀವು ಎಷ್ಟು ದಿನ ಕೆಲಸ ಮಾಡಿದಿರಲ್ಲಿ? ಕೆಲಸ ಅಲ್ಲ ಬರೋದು, ಇದು ಅಷ್ಟೇ ನಮ್ಮಲ್ಲಿ ಪೇಷಂಟ್ ಅಷ್ಟೇ. ನೀವು ಪೇಷಂಟಲ್ಲಿ? ನಾನು ಫಸ್ಟೇ ಓಡ್ ಬಂದೆ. ನಾನು ಇವಕ್ಕೆಲ್ಲಕ್ಕಿಂತ ಫಸ್ಟ್ ಓಡ್ ಬಂದ ನಾನೇ. ಏಕೆ? ಅಯ್ಯೋ, ನಾನು ಕಣ್ಣಿಟ್ಕೊಂಬಿಟ್ಟೆ. ಫಸ್ಟ್ ಓಡ ಬಂದವ್ ನಾನೇ. ಅಲ್ಲಿ ಪೇಷಂಟ್ಗಳು ಎಲ್ಲರೂ ಬಿಲ್ಡಿಂಗ್ ನೋಡ್ಕೊಂಡು ಡಾಕ್ಟ್ರಿಗೆ ನೋಡ್ಕೊಂಡೇ ಇದ್ರು. ನಾನು ಫಸ್ಟ್ ಓಡ್ ಬಂದಿದ್ದು ನಾನೇ. ನಾನು ಇಲ್ಲಿ ಇರೋಲ್ಲ, ಇಲ್ಲಾಂದರೆ ನಾನು ಬೆಂಗಳೂರು ಕಡೆ ಆದರೂ ತಿರುಗ್ತೀನಿ ಅಷ್ಟೇ ಹೊರ್ತು ಇಲ್ಲಿ ಬರೋಲ್ಲ ಅಂದ್ಬಿಟ್ಟು ಕ್ಯಾಮ್ರಾ ಇಕ್ತಾರೆ ಪೇಷಂಟ್ಗೆ, ತೋರಿಸ್ತಾರೆ ಇನ್ನೊಬ್ಬ ಡಾಕ್ಟ್ರಕ್ಕ, ಬೆಂಗಳೂರು ಡಾಕ್ಟ್ರಕ್ಕ. ಅವ್ರೇನು ಮಾಡ್ತಾರೆ ಅಂದರೆ ಈ ಗ್ಲೂಕೋಸ್ ಹಾಕೋ, ಅದು ಹಾಕೋ, ಇಂಜೆಕ್ಷನ್ ಹಾಕಿ, ಇದು ಹಾಕೋ, ಅದು ಹಾಕೋ ಅಂತ ಹೇಳ್ತಾರೆ. ಇವ್ರು ಹಂಗೆ ಹಾಕ್ತಾರೆ ಅಷ್ಟೇ. ಒಂದು ಡಯಾಲಿಸಿಸ್ಗೆ 2,500 ರೂಪಾಯಿ ವಸೂಲು ಮಾಡ್ಕೊತಾರೆ. ನಮ್ಮ ಹತ್ರ 750 ರೂಪಾಯಿ ಕಟ್ಕೊತಾರೆ. ಇಲ್ಲೂ ಹೊಡಿತಾರೆ, 2,500 ಅಲ್ಲೂ ಹೊಡಿತಾರೆ. ಇನ್ನೇನು ಮೆತ್ತದೇನು ಇವರು? ಎಷ್ಟಾಯ್ತು? 2,500, 3,250 ರೂಪಾಯಿ ಆಯಿತು ಒಂದು ಡಯಾಲಿಸಿಸ್ಗೆ. ಆದರೂ ಚೆನ್ನಾಗಿ ಮಾಡ್ತೀರಾ? ಮಾಡಲ್ವ? ಬರೋಲ್ಲಪ್ಪ ಟೆಕ್ನಿಷಿಯನ್ಸು. ಅಲ್ಲ, ಈಗ ಎಷ್ಟು ಜನ ನೊಂದವರಲ್ಲಿ ಪೇಷಂಟ್ಗಳು, ಡಯಾಲಿಸಿಸ್ ಪೇಷಂಟ್ಗಳು ಅಂತ? ನೊಂದೋಗೋದೆಲ್ಲ ನೊಂದೋಗಿರೋದೆ ಅಂದರೆ ದುಡ್ಡಿಗೆ 17 ಜನ ಅಲ್ಕೋತಾರೆ. ನೀವು ಪೇಷಂಟಾಗಿ ನೊಂದು ಬಂದವರಲ್ಲ? ನಾನು ಫಸ್ಟ್ ಬಂದವನು. ಇಡೀ ಚಿಕ್ಕಬಳ್ಳಾಪುರಕ್ಕೆ ಹಾಸ್ಪಿಟ್ಲ್ ಲಿಸ್ಟಲ್ಲೇ ಫಸ್ಟ್ ಓಡ್ ಬಂದಿದ್ದು ನಾನೇ. ಸುಮಾರು ದುಡ್ಡು ಆಯ್ತು. 60,000 ಆಯಿತು. ಐಸು ಎಲ್ಲ 4-5 ದಿವಸ ಇದ್ವಿ, 60,000 ಆಯಿತು. ಆಂಬ್ಯುಲೆನ್ಸ್ಗೆ ಒಂದು 8,000 ಕಟ್ಸ್ಕೊಂಡ್ರು. ವೇಸ್ಟು. ಏನಕ್ಕೆ? ನೀವು ಡಯಾಲಿಸಿಸ್ಗೆ ಅಂತ ಹೋಗಿದ್ದ ಅಲ್ಲಿಗೆ? ನಾವು ಫಸ್ಟು ಆಕಾಶಕ್ಕೆ ಅಡ್ಮಿಟ್ ಆಗಿದ್ದಿದ್ದು, ಆಮೇಲೆ ಇನ್ನು ವಿಕ್ಟೋರಿಯಾ ಅಲ್ಲಿ ನೋಡ್ಸೋಕೆ ಹೇಳಿದ್ರು. ಅಲ್ಲಿ ನೋಡ್ಸ್ಕೊಂಬಂದ್ವಿ. ಅಷ್ಟು ದೂರ ಡಯಾಲಿಸಿಸ್ ಏನಕ್ಕೆ ಅಂದರೆ ಇಲ್ಲೇ ಜೈನು ಚೆನ್ನಾಗಿದ್ರಲ್ಲ ಹಾಸ್ಪಿಟ್ಲು ಅಂತ ಹೋದರೆ ಸರಿಯಾಗಿ ಡಯಾಲಿಸಿಸ್ ಆಗಲಿಲ್ಲ. ಲಂಗ್ಸೆಲ್ಲ ಇನ್ಫೆಕ್ಷನ್ ಆಗಿಬಿಟ್ಟು ಅಲ್ಲಿಂದ ರಾಮೆಯಾಗಿ ಹೋಗಿ ಅಲ್ಲಿ ಮೇಡಮ್ ಹೇಳಿದ್ರು ಸರಿಯಾಗಿ ಡಯಾಲಿಸಿಸ್ ಆಗಿಲ್ಲ. ಪಿಸ್ತೂಲ್ ಅದು ಫೇಲ್ಯೂರ್ ಮಾಡಿದ್ರು. BP ಕ್ಯಾಪ್ ಹಾಕ್ಬಿಟ್ಟು. ಆ ಹುಡುಗ ಯಾರೋ ಒಬ್ಬನಿದ್ದಾನೆ, ಅವ್ನು ಇವಾಗ ಇಲ್ವಂತೆ. ಅವ್ನಿಗೆ ಅಲ್ಲಿ ಪ್ಲಾಸ್ಟರ್ ಇತ್ತು, ಇವಾಗ ಹಿಂಗೆ ಪ್ಲೇನ್ ಆಗಿದೆ ಕೈ. ಇಷ್ಟು ಪ್ಲಾಸ್ಟರ್ ಹಾಕಿದ್ದಾರೆ ಅವ್ನಿಗೆ ಅಲ್ಲಿ ಪಿಸ್ತೂಲ್. ಅದು ಪ್ಲಾಸ್ಟರ್ ಇದ್ಕೊಂಡು BP ಕ್ಯಾಪ್ ಹಾಕಿದ್ದಾನೆ. ಅವ್ನಿಗೆ ಗೊತ್ತಾಗಲ್ಲ. ಅಷ್ಟೊತ್ತು ನಮ್ಮ ಆಚೆ ಇರ್ತೀವಿ, ಪೇರೆಂಟ್ಸ್ ಕರೆದಿದ್ರು ಗೊತ್ತಾಗ್ತಿತ್ತು. ಏನೋ ಬರ್ರಿ ಇಲ್ಲಿ ಪ್ಲಾಸ್ಟರ್ ಇರುತ್ತೆ, BP ನೋಡಬೇಕು. ಡಯಾಲಿಸಿಸ್ ಫ್ರೀ ಅಂತಿದ್ರಲ್ಲ? ನಮ್ಗೆ 750 ರೂಪಾಯಿ ತೊಗೊಳ್ತಾ ಇದ್ರು. BPL ಕಾರ್ಡಿಂದ? BPL ಕಾರ್ಡ್. ಏನಕ್ಕೆ ಸುಮ್ಮನೆ ನೋಡಿ ಚೆನ್ನಾಗಿ ಇನ್ನೂ ಚೆನ್ನಾಗಿದ್ದ ಅವಾಗ. 9 ಇದ್ದು ಕ್ರಿಯಾಟಿನ್ 15 ಹೋಗಿತ್ತು ಅಲ್ಲಿ ಡಯಾಲಿಸಿಸ್ ಮಾಡಿಸಿ. ಕ್ವಾಲಿಟಿ ಇಲ್ವ ಅಂತ? ಕ್ವಾಲಿಟಿ ಮೊನ್ನೆ ನೈಟು ಈ ಸರ್ ಎಲ್ಲ ಹೋಗಿದ್ರಂತೆ. ನಾವು ಇವನು ಇದ್ದಕ್ಕಿದ್ದಂಗೆ ಬ್ರೀತಿಂಗ್ ಪ್ರಾಬ್ಲಮ್ ಅಂತ. ಇವ್ರು ಇಲ್ಲ ಅಬೇಲಿಲ್ಲ, ಅದು ಬಿಟ್ಟರೆ ಇನ್ನು ಯಲಹಂಕ ಹೋಗಬೇಕು, 2 hours ಲೇಟ್ ಆಗುತ್ತೆ ಅಂತ ಮೊನ್ನೆನೇ ಜೈನ್ಗೆ ಹೋಗಿದ್ದಿದ್ದು. ಸ್ಟಾರ್ಟ್ ಮಾಡಿ ಒಂದು ಅರ್ಧ ಗಂಟೆಗೆ ಚಳಿ ಜ್ವರ ಬಂದ್ಬಿಡ್ತು. ಇವಾಗ ಪೇಷಂಟ್ನ ಜಾಯಿನ್ ಮಾಡ್ಕೊತಾರೆ ಅಂದ್ಕೊಳ್ಳಿ, ಡಯಾಲಿಸಿಸ್ ಪೇಷಂಟ್ನ. ಅವರು ಜಾಯಿನ್ ಮಾಡ್ಕೊಳೋವಾಗ ಕಿಡ್ನಿ ಡಾಕ್ಟರ್ ಇಲ್ಲ. ಕಿಡ್ನಿ ಡಾಕ್ಟರ್ ಇದ್ದರೆ ಮಾತ್ರ ಡಯಾಲಿಸಿಸ್ ಪೇಷಂಟ್ ಜಾಯಿನ್ ಮಾಡ್ಕೋಬೇಕು. ಇಲ್ದಿದ್ರೂ ಸುಮ್ಮನೆ ಜಾಯಿನ್ ಮಾಡ್ಕೊತಾರೆ. ಬೇರೆ ಡಾಕ್ಟ್ರು ಫೋನ್ ಮಾಡಿ ಪ್ರಿಕಾಷನ್ಸ್ ಕೇಳಿ ಅವ್ರು ಕೊಡೋದು. ಹಂಗೆ ಅದು ಬೇರೆ ಇದೆಯಾ? ಹಂಗೆ ನಡೆಯೋದು. ಇವಾಗ ಡಯಾಲಿಸಿಸ್ ಪೇಷಂಟ್ ಅವ್ರ ಕಿಡ್ನಿ ನ್ಯೂರಾಲಜಿ ಡಾಕ್ಟರ್ ಇಲ್ಲ, ಕನ್ಸಲ್ಟೆನ್ಸಿ ಬಂದು ಹೋಗ್ತಾ ಇರ್ತಾರೆ ಅಷ್ಟೇ. ನಾರ್ಮಲ್ ಬೇರೆ ಜನರಲ್ ಡಾಕ್ಟ್ರುಗಳು ನೋಡೋಂಥದ್ದು? ಅಪ್ಪ ಇವಾಗ ನಿಮ್ಮ ಮಗನ ಭವಿಷ್ಯನೇ ಹಾಳಾಗುತ್ತಲ್ಲ. ಒಬ್ಬರಿಗೆ ಹಿಂಗಾಗಿದೆಯಾ? ತುಂಬ 2-3 ನಾವಿಲ್ಲಿ ಬಂದಮೇಲೆ 2-3 ಸತ್ತೋದ್ರಂತೆ. ಅದು ಲಂಗ್ಸ್ ಇನ್ಫೆಕ್ಷನ್ ಆಗಿ. ಬರೀ ಡಯಾಲಿಸಿಸ್ ಪೇಷಂಟೇ? ಡಯಾಲಿಸಿಸ್ ಪೇಷಂಟೇ. ಹಿಂಗೆ ಆಗ್ಬಿಟ್ರೆ
ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ನೋಡಿದ್ರು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಬಡಬಗ್ಗರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ಒದಗಿಸ್ತಾ ಇದ್ದಾರೆ ಅನ್ನುವಂಥ ಪ್ರಚಾರ ಫಲಕಗಳು ಕಾಣ್ತಾ ಇವೆ. ಅದನ್ನು ನೋಡಿದ ಜನರು ಕಡಿಮೆ ದರದಲ್ಲಿ ಒಳ್ಳೆ ಚಿಕಿತ್ಸೆ ದೊರಕಿದರೆ ಸಾಕು ಅಂತ ರೋಗಿಗಳು ಬಂದು ಚಿಕಿತ್ಸೆ ಪಡೆಯುವ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಸ್ಪತ್ರೆ ಆಡಳಿತ ಮಂಡಳಿಯು ಗುಣಮಟ್ಟದ ಚಿಕಿತ್ಸೆ ನೀಡದೆ ಆಗ್ತಾ ಇರೋ ಅವಾಂತರಗಳ ಬಗ್ಗೆ, ಆರೋಪಗಳ ಬಗ್ಗೆ ಪೊಲೀಸ್ ಠಾಣೆ ಮಾಧ್ಯಮಗಳಿಗೆ ತಿಳಿಯದಂತೆ ನಿಭಾಯಿಸ್ತಾ ಇದ್ದಾರೆ ಎಂದು ಕಾಣುತ್ತಿದೆ. ಆದರೆ ಆಡಳಿತ ಮಂಡಳಿ ಮಾತ್ರ ಇದ್ಯಾವುದೂ ಆಗಿಲ್ಲ, ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ನೀಡ್ತಾ ಇದ್ದೇವೆ ಎಂದು ಆರೋಪಗಳಿಗೆ ತೇಪೆ ಮುಚ್ಚುವ ಹೇಳಿಕೆಗಳನ್ನು ನೀಡ್ತಿದ್ದಾರೆ. ಈಗ ಡಯಾಲಿಸಿಸ್ನ ನಾವು ಆಲ್ಮೋಸ್ಟ್ ತುಂಬ ಸ್ಟ್ರೀಮ್ಲೈನ್ ಮಾಡಿದ್ದೀವಿ. ತುಂಬ ಜನ ಮಾಡಬೇಕು ಆ ಥರ ಇದಲ್ಲೆಲ್ಲ ಕ್ವಾಲಿಟಿಯಾಗಿ ಕ್ಲೀನಾಗಿ ಮಾಡ್ತೀವಿ. ಪ್ರತಿಯೊಂದು ವಿಷಯದಲ್ಲೂ ನಾವು ಡಾಕ್ಟರ್ಸ್ನ ನೆಫ್ರಾಲಜಿಸ್ಟ್ ಇನ್ವಾಲ್ವ್ ಮಾಡಿದ್ದೀವಿ, ಫಿಸಿಷಿಯನ್ಸ್ ಇನ್ವಾಲ್ವ್ ಮಾಡಿದ್ದೀವಿ. ಅದಾದಮೇಲೆ ನಮಗೆ ಇಂಟೆನ್ಸಿವ್ಸ್ ಇನ್ವಾಲ್ವ್ ಮಾಡಿದ್ದೀವಿ. ಎಲ್ಲರೂ ಆಲ್ಮೋಸ್ಟ್ ಪ್ರತಿ ಪೇಷೆಂಟನ್ನು ದಿನಾಗಲೂ ನೋಡೋಂಗೆ ನೆಫ್ರಾಲಜಿಸ್ಟ್ ಅಟ್ಲೀಸ್ಟ್ ವಾರಕ್ಕೆ 2 ಸಲ ನೋಡೋಂಗೆ ಮಾಡಿ, ಬರೀ ಡಾಕ್ಟರ್ಸ್ ಇದ್ರಂಥ ಪೇಷಂಟ್ಸ್ ಮಾತ್ರ ರೆಫರ್ ಆಗಿರೋರು ಬೇರೆ ಕಡೆ ಎಲ್ಲನ ಅನಲೈಸ್ ಮಾಡಿ ಅವ್ರಿಗೆ ಮ್ಯಾಕ್ಸಿಮಮ್ ಬೆಸ್ಟ್ ಪಾಸಿಬಲ್ ಏನು ಕ್ವಾಲಿಟಿ ಕೊಡಬೇಕು ಅದು ಕೊಟ್ಟು ಚಿಕ್ಕದಾಗಿ ಚೊಕ್ಕವಾಗಿ ಕ್ಲೀನಾಗಿ ಎಲ್ಲ ಡಯಾಲಿಸಿಸ್ ಪೇಷಂಟ್ಸ್ಗೂ ನಾರ್ಮಲ್ ಡಯಾಲಿಸಿಸ್ ಆಗೋರಿಗೆ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಫ್ರೀ ಮಾಡ್ತಾ ಇದ್ದೀವಿ. ಎಕ್ಸೆಪ್ಟ್ ಯಾವುದು ಸಿಂಗಲ್ ಯೂಸ್ ಡಯಾಲೈಸರ್ ಅಂತ ಏನಾದ್ರು ಬೇಕಾದರೆ 350 ರೂಪಾಯಿ ಕೊಟ್ಟು ಅವರೇ ಕೊಂಡ್ಕೊಂಬಂದು ಕೊಟ್ಟರೆ ಅದನ್ನು ಯೂಸ್ ಮಾಡ್ತೀವಿ. ನಾವು ಮಲ್ಟಿ ಡಯಾಲೈಸರ್ ಯೂಸ್ ಮಾಡಿಕೊಂಡು ಪ್ರತಿ ಪೇಷಂಟ್ಸ್ಗೂ ಕಂಪ್ಲೀಟ್ಲಿ ಫ್ರೀ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾರಾದರೂ ಸೀರಿಯಸ್ ಇರೋ ಪೇಷಂಟ್ಸು ಎಲ್ಲ ಮೊದಲಿರೋರೆಲ್ಲ ಸೀರಿಯಸ್ ಎಮರ್ಜೆನ್ಸಿ ಆಗಿರೋ ICU ಅಲ್ಲಿರೋ ಡಯಾಲಿಸಿಸ್ ಆಗೋಂಥ ಪೇಷಂಟ್ಸ್ ಇದ್ದರೆ ಅವರು ಅಲ್ಲಿ ಮಾಡಿಸ್ಕೊಂಡು ಇದು ಮಾಡ್ತಿದ್ದಾರೆ, ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ. ICU ಡಯಾಲಿಸಿಸ್ ಮಾಡಿಸ್ಕೊಳ್ಳೋ ಪೇಷಂಟ್ಸ್ಗೆ ICU ಚಾರ್ಜಸ್ ಎಲ್ಲ ಆಗ್ದಿರ ಬರೀ ಡಯಾಲಿಸಿಸ್ ಮಾಡಿಸ್ಕೊಳ್ಳೋಕ್ಕೆ 1500 ರೂಪಾಯಲ್ಲೇ ICU ಅಲ್ಲಿ ಡಯಾಲಿಸಿಸ್ ಮಾಡಿ ಕೊಡ್ತಾ ಇದ್ದೀವಿ ಸೀರಿಯಸ್ ಇರೋ ಪೇಷಂಟ್ಸ್ಗೆ. ಆ ಥರ ಮಾಡಿ ಇದು ಮಾಡ್ತಾಯಿದ್ದೀವಿ. ಜೊತೆಗೆ ಈಗ ಒಂದು ಹೊಸ ನಾವೊಂದು ಕಮಿಟಿ ಥರ ಮಾಡಿದ್ದೀವಿ. ಕಮಿಟಿಯಲ್ಲಿ ನೆಫ್ರಾಲಜಿಸ್ಟ್ ಇದ್ದಾರೆ, ಫಿಸಿಷಿಯನ್ಸ್ ಇದ್ದಾರೆ, ನಾವು ಮೆಡಿಕಲ್ ಡೈರೆಕ್ಟರ್ ಇದ್ದೀವಿ. ಅದಾದಮೇಲೆ ಟ್ರಸ್ಟಿಂದ ಒಂದು 2 ಮೆಂಬರ್ಸ್ ಇದ್ದಾರೆ. ಎಲ್ಲ ನೋಡಿ ನೆಕ್ಸ್ಟ್ ಯಾವ ಪೇಷಂಟ್ ತೊಗೊಂಡ್ರು ಎಲ್ಲರೂ ಒಪ್ಪಿಗೆ ತೊಗೊಂಡು ಪೇಷಂಟ್ಸು ಕರೆಕ್ಟಾಗಿ ಅನಲೈಸ್ ಮಾಡಿ ಇಂಥ ಪೇಷಂಟ್ ಡಯಾಲಿಸಿಸ್ ತೊಗೊಂಡ್ಮೇಲೆ ಅವ್ರಿಗೆ ಸಂಪೂರ್ಣವಾಗಿ ನಾವು ಫ್ರೀ ಮಾಡಿ ಕೊಡ್ತೇವೆ. ಮೊದಲಿಗಿಂತ ಗುಣಮಟ್ಟ ಈಗ ತುಂಬ ಚೆನ್ನಾಗಿ ಜಾಸ್ತಿ ಆಗಿದೆ. ಅದು ಕ್ರಮೇಣ ನಿಮಗೆ ಪೇಷಂಟ್ಸ್ ನೀವು ಕರೆಕ್ಟಾಗಿ ಗೊತ್ತಾಗಬೇಕಂದ್ರೆ ಇಲ್ಲಿ ಡಯಾಲಿಸಿಸ್ ಆಗ್ತಾರೆ ಪ್ರತಿ ಪೇಷಂಟು ಹೋಗಿ ನೀವು ಕೇಳಿ ಗೊತ್ತಾಗುತ್ತೆ. ಜೈನ್ ಹಾಸ್ಪಿಟ್ಲಿಗೆ ಮಾತ್ರ ಹೋಗ್ಬೇಡ್ರಿ, ಬೇರೆ ಎಲ್ಲನೂ ಒಳ್ಳೆ ಕಡೆ ಹೋಗಿ. ದೂರ ಆದರೂ ಪರವಾಗಿಲ್ಲ. ನಮ್ಮ ಹುಡುಗ ಎಷ್ಟೊತ್ತಿಗೆ ಆರಾಮಾಗ್ಬಿಡೋಣ ಅಲ್ಲಿ ಹೋಗ್ತಾ ಹೋಗಿದ್ರೆ. ನಾವು ಯಾರೋ ಮಾತು ಕೇಳಿ ಹೋದ್ವಿ, ಹೋಗ್ಬೇಡ್ರಿ ಆಮೇಲೆ ಜೈನ್ ಹಾಸ್ಪಿಟ್ಲಿಗೆ. ಸಣ್ಣ ಡೇಂಜರ್ ಹಾಸ್ಪಿಟ್ಲ್ ಅದು. ಇನ್ನು ಭಾನುವಾರ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಕೆಮ್ಮಿಗೆ ಅಂತ ಬಂದ ರೋಗಿಗೆ 11 ದಿನಗಳಿಂದ ICUನಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಲಕ್ಷಾಂತರ ರೂಪಾಯಿ ಹಣ ಪಾವತಿಸಿಕೊಂಡು ಕೊನೆಗೆ ಪೇಷಂಟ್ ಸಾವನ್ನಪ್ಪಿದ್ದಾರೆ ಎಂದು ಹೇಳಿದರು. ಇದು ಕುಟುಂಬಸ್ಥರ ಆಕ್ರೋಶಕ್ಕೂ ಕಾರಣವಾಗಿತ್ತು. ಈ ಬಗ್ಗೆ MMTV ವಾಹಿನಿಯಲ್ಲಿ ವರದಿ ಮಾಡಲಾಗಿತ್ತು. ಈ ವಿಚಾರವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಗಮನಕ್ಕೂ ತಂದಿತ್ತು. ಈಗ ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಆರೋಪಗಳು ಕೇಳಿಬಂದಿದ್ದು, ಜೈನ್ ಮಿಷನ್ ಆಸ್ಪತ್ರೆಗೆ ಜಿಲ್ಲಾ ಮಟ್ಟದ ಸಮಿತಿಯನ್ನು ಕಳುಹಿಸಿ ತನಿಖೆ ನಡೆಸಿ KPM ಕಾಯ್ದೆಯಡಿ ಕ್ರಮ ಕೈಗೊಳ್ಳೋದಾಗಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜೈನ್ ಮಿಷನ್ ಹಾಸ್ಪಿಟ್ಲ್ ಸಂಬಂಧಪಟ್ಟಂಗೆ ಈ ಥರ ನಿನ್ನೆನೂ ಕೂಡ ಮಾಧ್ಯಮದಲ್ಲಿ ಒಂದು ದೂರು ಕೂಡ ಇದಾಗಿದೆ. ಅಲ್ಲಿರ್ತಕ್ಕಂಥ ಸೇವೆಗಳು ಸರಿಯಾಗಿ ಕೊಡ್ತಾ ಇಲ್ಲ, ಮತ್ತು ಉಚಿತ ಅಂತಕ್ಕಂಥದ್ದೊಂದನ್ನು ಪಬ್ಲಿಸಿಟಿ ಮಾಡಿ ಅದರಲ್ಲಿ ರೇಟ್ಗಳನ್ನ ಅಮೌಂಟನ್ನು ಕೂಡ ಎಕ್ಸಸ್ ಆಗಿ ತೊಗೋತಾ ಇರ್ತಕ್ಕಂಥದ್ದು ಕೂಡ ಇದಾಗಿದೆ. ಈಗ ಆಲ್ರೆಡಿ ಡಯಾಲಿಸಿಸ್ ಸಂಬಂಧಪಟ್ಟಂಗೆ ಅಲ್ಲಿ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಇರ್ಬೋದು, ಅಥವಾ ICUಲ್ಲಿ ಅಡ್ಮಿಷನ್ ಮಾಡಿದಾಗ ಯಾವುದೇ ಪೇಷಂಟ್ನ ICUಲ್ಲಿ ಅಡ್ಮಿಷನ್ ಮಾಡಿದ್ರೆ ಆ ಪೇಷಂಟ್ನ ಕಂಡೀಷನ್ಸ್ ಏನಾಗಿದೆ ಅಂದ್ಬಿಟ್ಟು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಪೇಷಂಟ್ ಕಡೆಯವ್ರಿಗೆ ಅಥವಾ ಪೇಷಂಟ್ನ ಹತ್ರದ ರಿಲೇಟಿವ್ಸ್ಗೆ ಮಾಹಿತಿಗಳನ್ನ ಕೊಡಬೇಕಾಗ್ತದೆ. ಅಂದರೆ ICU ಒಳಗಡೆ ಇರ್ತಕ್ಕಂಥ ರೋಗಿಯ ಪರಿಸ್ಥಿತಿ ಏನಾಗಿದೆ, ಏನು ಸಮಸ್ಯೆ ಆಗ್ತೈತೆ, ರೋಗಿ ಗುಣಮುಖ ಆಗ್ತಾಯಿದ್ದಾನೆ ಇಲ್ವೋ ಅಂತಕ್ಕಂಥದ್ದು ಪ್ರತಿದಿನದ ಮಾಹಿತಿ ಪ್ರತಿ 2 ಸಲನೂ ಕೂಡ ಕೌನ್ಸಿಲಿಂಗ್ ಥರ ಮಾಡಿ ಕೊಡಲೇಬೇಕಾಗ್ತದೆ. ಆ ಕೌನ್ಸಿಲಿಂಗ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಅದು ಇದಾಗ್ತಾಯಿದೆ. ಜೊತೆಗೆ ಈಗ ಡಯಾಲಿಸಿಸ್ ಇರ್ಬೋದು, ಡಯಾಲಿಸಿಸಲ್ಲಿ ಸಾಕಷ್ಟು ಮಿಷಿನ್ಗಳು ಮೋರ್ ದೆನ್ 20 ಮಿಷಿನ್ ಕೂಡ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ವರದಿ ಇದೆ. ಡಯಾಲಿಸಿಸ್ನ ಕೂಡ BPL ಅವ್ರಿಗೆ 300 ರೂಪಾಯಿ ಮತ್ತು APL ಅವ್ರಿಗೆ 750 ರೂಪಾಯಿ ಅಂತಕ್ಕಂಥದ್ದು ಅವರು ಕೊಟ್ಟಿರ್ತಕ್ಕಂಥ ರೇಟ್ಸು. ಸೊ ಅದಕ್ಕಿಂತ ಏನಾದ್ರು ಹೆಚ್ಚಿಗೆ ತೊಗೋತಾ ಇದ್ದಾರೆ ಅಂತಂದರೆ ನಾವು KPME ಕಾಯ್ದೆ ಅಡಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮಾಹಿತಿ ತಂದ್ಬಿಟ್ಟು ನಾವು ಕ್ರಮವನ್ನು ತಗೋಬೇಕಾಗ್ತದೆ. ನಮ್ಮ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಒಟ್ಟು 28 ಡಯಾಲಿಸಿಸ್ ಮಿಷಿನ್ಸ್ಗಳು ನಮ್ಮಲ್ಲಿದೆ. ಅದು ಯಾವುದರ ಡೆತ್ ಆಗಿದೆ ಅಂತಕ್ಕಂಥ ಪೂರ್ಣ ಪ್ರಮಾಣದಲ್ಲಿ ವರದಿ ತಗೊಂಡು KPME ಕಾಯ್ದೆ ಅಡಿಯಲ್ಲಿ ಈಗ ಜೈನ್ ಹಾಸ್ಪಿಟ್ಲು ಚಾರಿಟಬಲ್ ಹಾಸ್ಪಿಟ್ಲ್ ಆಗಿದೆ. ಸೊ ಚಾರಿಟಬಲ್ ಹಾಸ್ಪಿಟ್ಲ್ ಆಗಿದ್ದು ಕೂಡ ಅವರು ಕೂಡ ಸಾರ್ವಜನಿಕರಿಗೆ ಚಾರಿಟಿ ಪ್ರಕಾರನೇ ಅವರು ಸರ್ವಿಸಸ್ನ ಕೊಡಬೇಕಾಗ್ತದೆ, ಭಾಳ ಮುಖ್ಯ ಅದು.
ಅಕಸ್ಮಾತ್ ಚಾರಿಟಿ ಬಿಡದೇ ಜಾಸ್ತಿ ಚಾರ್ಜಸನ್ನು ಮಾಡಿ ಸಾರ್ವಜನಿಕರಿಂದ ಅಲ್ಲಿ ಬರ್ತಕ್ಕಂಥ ರೋಗಿಗಳಿಂದ ಹೆಚ್ಚಿಗೆ ಸುಲಿಗೆ ಮಾಡ್ತಕ್ಕಂಥದ್ದು ಏನಾದ್ರು ಇತ್ತು ಅಂದರೆ KPME ಕಾಯ್ದೆ ಅಡಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ತಂದುಬಿಟ್ಟು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತಕ್ಕಂಥದ್ದು. ಸರ್, ಈಗ ತಮ್ಮ ಮೇಲ್ನೋಟಕ್ಕೆ ಇರ್ತಕ್ಕಂಥದ್ದು ಅಲ್ಲಿ ಗುಣಮಟ್ಟದ ಸೇವೆಗಳು ದೊರೀತಾ ಇಲ್ಲ ಅಂತಕ್ಕಂಥದ್ದು ಇದೆ ಅದು. ಸೊ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ಎಷ್ಟು ಕಾಂಪ್ಲಿಕೇಶನ್ ಆಗಿದೆ, ಅಕಸ್ಮಾತ್ ಯಾವುದರ ಡೆತ್ ಆಗಿದೆ, ಯಾವ ಕಾರಣಕ್ಕೆ ಡೆತ್ ಆಗಿದೆ, ಮತ್ತು ICUದು ರೇಟ್ಸು ತುಂಬ ಜಾಸ್ತಿ ಆಗ್ತಾಯಿದ್ದಾರೆ ಅಂತ. ಸೊ ಇವೆಲ್ಲನೂ ಕೂಡ ಆಂತರಿಕವಾದ ಒಂದು ಜಿಲ್ಲಾ ಮಟ್ಟದ ಒಂದು ಸಮಿತಿಯನ್ನು ಕಳಿಸಿ ಸಂಪೂರ್ಣವಾದ ತನಿಖೆಯನ್ನು ಮಾಡಿಸಿ ಅದು ವರದಿಯನ್ನು ಪಡೆದು ಮುಂದಿನ ಹಂತದಲ್ಲಿ ಏನು ಕ್ರಮ ತಗೋಬೇಕು ಅದನ್ನು. ಒಟ್ನಲ್ಲಿ ವೈದ್ಯರನ್ನ ದೇವರಂತೆ ಭಾವಿಸಬೇಕು ಅಂತ ಹಿರಿಯರು ಹೇಳೋ ಮಾತು, ಅದರಂತೆ ವೈದ್ಯೋ ನಾರಾಯಣೋ ಹರಿ ಅಂತಾನೂ ನಾವು ಕೇಳ್ತಾ ಇರ್ತೀವಿ. ಇದಕ್ಕೆಲ್ಲ ತದ್ವಿರುದ್ಧವಾಗಿ ಸಾರ್ವಜನಿಕರ ಆರೋಪಗಳ ಪ್ರಕಾರ ಜೈನ್ ಮಿಷನ್ ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆ ರೂಪದಲ್ಲಿ ಬಡವರ ಮೇಲೆ ರಾಕ್ಷಸತ್ವ ತೋರಿದರೆ ಸ್ಥಿತಿವಂತರೇನೋ ಮತ್ತೊಂದು ಆಸ್ಪತ್ರೆಗೆ ಹೋಗಿ ಇರೋ ಆರೋಗ್ಯ ಸಮಸ್ಯೆಯನ್ನು ಗುಣಪಡಿಸ್ಕೊಳ್ತಾರೆ. ಬಡವರ ಗತಿ ಏನು ಎಂಬ ಪ್ರಶ್ನೆ ಮೂಡದೇ ಇರೋದಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಉಸ್ತುವಾರಿ ಸಚಿವರು ಇತ್ತ ಗಮನ ಹರಿಸ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿಯ ಬ್ಲಾಕ್ 2ರಲ್ಲಿ ನಡೆದ ಚುನಾವಣೆಯಲ್ಲಿ ಅಕ್ರಮ ನಡೆದಿದ್ದು ಕೂಡಲೇ ಮರುಮತದಾನ ಮಾಡಬೇಕೆಂದು ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ತಹಸೀಲ್ದಾರ್ ಹಾಗೂ ಚುನಾವಣೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರು. ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ. ಮತ ಎಣಿಕೆ ಆಗುವ ಮುನ್ನವೇ 3 ಮತಪತ್ರಗಳು ನಾಪತ್ತೆಯಾಗಿದೆ. ಜೊತೆಗೆ ಬ್ಯಾಲೆಟ್ ಬಾಕ್ಸ್ನಲ್ಲಿ 18 ಅನಧಿಕೃತ ಮಾದರಿ ಮತಪತ್ರಗಳು ಲಭ್ಯವಾಗಿದ್ದು ಚುನಾವಣೆಯಲ್ಲಿ ಅಕ್ರಮ ನಡೆದಿರೋದು ಇದಕ್ಕಿಂತ ಸಾಕ್ಷಿ ಬೇಕಾ ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ಮತ ಎಣಿಕೆ ಮಾಡುವ ಮುನ್ನವೇ 3 ಮತಪತ್ರಗಳು ಕಾಣೆಯಾಗಿದ್ರೂ ಸಹ ಚುನಾವಣೆ ಅಧಿಕಾರಿಗಳು ಇದರ ಬಗ್ಗೆ ತನಿಖೆ ನಡೆಸದೆ ಏಕಪಕ್ಷೀಯವಾಗಿ ಫಲಿತಾಂಶವನ್ನ ಘೋಷಣೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ 3 ಓಟು 4 ಓಟು ಮುಚ್ಚಿ ಹಾಕ್ತಾರೆ. ಅದನ್ನ ಮತ್ತೆ ಎಣಿಕೆ ಮಾಡ್ತೀವಿ ಅಂತಂದ್ರೆ ನಮ್ಮ ಗಮನಕ್ಕೆ ಬಂದಾಗಲೂ ಒಬ್ಬ ಆರ್ವವಾಗಿ ಚುನಾವಣೆ ಅಧಿಕಾರಿಯಾಗಿ ಇದು ನಮ್ಮ ಗಮನಕ್ಕೆ ಬರಲಿಲ್ಲ ಅಂತ ಹೇಳಿ ಬೇಜವಾಬ್ದಾರಿ ಉತ್ತರ ಕೊಟ್ಟರೆ ಇದಕ್ಕೇನು ಸರ್ ಕಾನೂನಲ್ಲಿ ಗ್ರಾಮಸ್ಥರ ದೂರನ್ನ ಆಲಿಸಿದ ತಹಸೀಲ್ದಾರ್ ಮತ್ತು ಚುನಾವಣಾಧಿಕಾರಿ ಈ ಸಂಬಂಧ ಪರಿಶೀಲಿಸಿ ಮುಂದಿನ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದ್ದಾರೆ. 3 ಓಟು ವ್ಯತ್ಯಾಸ ಆಗಿದೆ. 983 ಓಟು ಮತ ಆಗಿದೆ ಅಂತೇಳಿ ಬೂತಲ್ಲಿ ಎಂಟ್ರಿ ಇದೆ. ಆದರೆ ಇಲ್ಲಿ ಎಣಿಕೆ ಸಂದರ್ಭದಲ್ಲಿ 980 ಮತಗಳು ಮಾತ್ರ ಲಭ್ಯವಿದೆ ಅಂತೇಳಿ ರೆಕಾರ್ಡ್ ಆಗಿದೆ. ಈ 3 ಮತಗಳು ಎಲ್ಲೋದು ಅನ್ನೋದು ಅವ್ರ ಪ್ರಮುಖ ಪ್ರಶ್ನೆ ಇದೆ. ಯಾಕೆ ಅಂತಂದರೆ ಅದು ಮಾರ್ಜಿನಲ್ಲಿ ಈಕ್ವಲ್ ಆಗಿ ಗೆದ್ದು ಲಾಟ್ರಿ ಮೂಲಕ ಆ ಗ್ರಾಮ ಪಂಚಾಯಿತಿಯ ಸದಸ್ಯರು ಒಬ್ಬರದ್ದು ಚಿದಾನಂದ ಮೂರ್ತಿ ಅನ್ನೋರ್ದು ಸೋಲಾಗುತ್ತೆ, ಶಿವಕುಮಾರ್ ಅನ್ನೋರ್ದು ಲಾಟ್ರಿ ಮೂಲಕ ಗೆಲುವಾಗುತ್ತೆ. ಹಾಗಾಗಿ ಅತ್ಯಂತ ಈಕ್ವಲ್ ಆಗಿ ಬಂದಿರೋದ್ರಿಂದ ಈಗ 3 ಮತಗಳಿಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಆ 3 ಮತಗಳು ಎಲ್ಲೋಗಿದ್ವು, ಅದನ್ನು ಯಾರು ಮಿಸ್ಪ್ಲೇಸ್ ಮಾಡಿದ್ದಾರೆ, ಯಾತಕ್ಕಾಗಿದೆ, ಅದರ ಜೊತೆಯಲ್ಲೇ ಕೆಲವೊಂದು ಪಾಂಪ್ಲೆಟ್ಸ್ ಅದರೊಳಗಡೆ ಲಭ್ಯವಿದೆ. ಅದು 18 ಪಾಂಪ್ಲೆಟ್ಸ್ಗಳು ಅನಧಿಕೃತವಾಗಿ ಬೂತ್ ಟೈಮಲ್ಲಿ ಅದರಲ್ಲಿ ಬಾಕ್ಸಲ್ಲಿ ಹಾಕಿದ್ದಾರೆ. ಆ ಎಣಿಕೆ ಸಂದರ್ಭದಲ್ಲಿ ಲಭ್ಯ ಆಗಿದೆ. ಅದು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅದರ ಹಿಂದೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅವರು ಲಿಖಿತವಾಗಿ RO ಅವರಿಗೆ ಮತ್ತು ನಮಗೂ ದೂರು ಕೊಟ್ಟಿದ್ದಾರೆ. ಅದರ ವಿಷಯವಾಗಿ ನಾನು ಕೂಡಲೇ RO ಇಂದ ನಾವು ವರದಿ ಪಡಿಬೇಕಾಗುತ್ತೆ. ಯಾಕೆಂತಂದರೆ ಯಾವುದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಯಾವುದೇ ಚುನಾವಣೆ ಇದ್ದು ಚುನಾವಣಾ ಅಧಿಕಾರಿಗಳನ್ನ ಚುನಾವಣಾ ಆಯೋಗ ನೇಮಕ ಮಾಡಿದ್ಮೇಲೆ ಅದರದ್ದು ಸಂಪೂರ್ಣ ಅಧಿಕಾರ ಹಾಗೂ ಜವಾಬ್ದಾರಿ ಅವ್ರದ್ದೇ ಆಗಿರುತ್ತೆ. ಹಾಗಾಗಿ ಈಗ ನಾವು ಇಂಡಿಪೆಂಡೆಂಟಾಗಿ ನಾವು ಯಾವುದೇ ಕೂಡ ಅವರ ಹೊರತುಪಡಿಸಿ ನಾನು ಇಂಡಿಪೆಂಡೆಂಟಾಗಿ ಯಾವುದೇ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಅಧ್ಯಕ್ಷತೆಯಲ್ಲಿ ಅಥವಾ ಅವರ ಮುಂದಾಳತ್ವದಲ್ಲಿ ಆಗಿರೋದ್ರಿಂದ ಅವ್ರಿಗೆ ನಾನು ಈ ಪತ್ರಗಳನ್ನ ರವಾನೆ ಮಾಡಿ ಅವರಿಂದ ವರದಿ ಪಡೆದು ಯಾರು ಅರ್ಜಿದಾರರು ನಮಗೆ ಕೇಳಿದ್ದಾರೆ ಅವರಿಗೆ ಮಾಹಿತಿ ಕೊಡುವಂಥ ಕ್ರಮ ಮಾಡ್ತೀವಿ.
ಒಂದು ವೇಳೆ ಮರುಮತದಾನಕ್ಕೆ ಅವಕಾಶ ನೀಡದಿದ್ದ ಪಕ್ಷದಲ್ಲಿ ಕಾನೂನಿನ ಹೋರಾಟದ ಜೊತೆಗೆ ಸಾರ್ವಜನಿಕರೊಂದಿಗೆ ಪ್ರತಿಭಟನೆಯ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಆಪ್ಕಾಮ್ಸ್ ಮಾಜಿ ಅಧ್ಯಕ್ಷರು ಮುನೇಗೌಡ, ಕಾಂಗ್ರೆಸ್ ಬೆಂಬಲಿತ ಪರಾಜಿತ ಅಭ್ಯರ್ಥಿ ಚಿದಾನಂದ ಮೂರ್ತಿ, ಕಾಂಗ್ರೆಸ್ ಯುವ ಮುಖಂಡ ಮಧುಗೌಡ, ಎಸ್ಎಸ್ ಬ್ಯಾಂಕ್ ನಿರ್ದೇಶಕ ಹೇಮಂತ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಉಚಿತ ಬಂಜೆತನ ತಪಾಸಣಾ ಶಿಬಿರ. ಸ್ಥಳ ಶ್ರೀ ಸಿದ್ದೇಶ್ವರ ಸಮುದಾಯ ಭವನ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಾಂಕ 17/12/2024 ಮಂಗಳವಾರ. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಬೆಂಗಳೂರಿನ ಪ್ರಖ್ಯಾತ ಬಂಜೆತನ ನಿವಾರಣಾ ಕೇಂದ್ರ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಇವರ ವತಿಯಿಂದ ಡಾಕ್ಟರ್ ಅಪರ್ಣಾ ಮತ್ತು ಅವರ ತಂಡದ ನೇತೃತ್ವದಲ್ಲಿ ಉಚಿತ ಶಿಬಿರವನ್ನ ಆಯೋಜಿಸಲಾಗಿದೆ. ಶಿಬಿರದಲ್ಲಿ ಪರಿಣಿತ ವೈದ್ಯರಿಂದ ಉಚಿತ ವೈದ್ಯಕೀಯ ಸಲಹೆ, ತಪಾಸಣೆ ಹಾಗೂ ವೀರ್ಯ ವಿಶ್ಲೇಷಣೆ ನಡೆಸಲಾಗುವುದು. ಬನ್ನಿ, ಸುವರ್ಣಾವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಹಾಗೂ ನಿಮ್ಮ ಹಳೆಯ ದಾಖಲೆಗಳನ್ನು ತರಲು ಮರೆಯದಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740144199 8861733339. ತಕ್ಷಣ ನೇಮಕಾತಿಗಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರ್ಯನಿರ್ವಹಿಸಲು ಟೆಲಿಕಾಲರ್ಸ್ ಬೇಕಾಗಿದ್ದಾರೆ. ವಿದ್ಯಾರ್ಹತೆ 7ರಿಂದ 10 ಹಾಗೂ ಯಾವುದೇ ಪದವಿ. ವೇತನ 8ರಿಂದ 15,000. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 9900428841. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜ್ಯುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ? ಹಿಂದೆ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. इश्क की चाह प्यार की राह में चलना Because men will be men. Seagram's Imperial Blue packaged drinking water. ರಸ್ತೆ ಬದಿ ಅವರೆಕಾಯಿ ಮಾರಾಟಗಾರರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗಿ
ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗುತ್ತಿದೆ ಎಂದು ಆರೋಪಿಸಿ ಮಾರಾಟಗಾರರನ್ನು ಸ್ಥಳಾಂತರಕ್ಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಹಾಗೂ ಪುರಸಭೆಯ ಮುಂದೆ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಪುರಸಭೆ ಅಧ್ಯಕ್ಷರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರೈತ ಮುಖಂಡ ಪ್ರಭಾಕರ ಗೌಡ ಮಾತನಾಡಿ, ಪಟ್ಟಣದ ಎಂಜಿ ರಸ್ತೆಯಲ್ಲಿ ಅವರೇಕಾಯಿ ವ್ಯಾಪಾರ ವಹಿವಾಟಿನಿಂದಾಗಿ ತಾಲೂಕು ಆಸ್ಪತ್ರೆಗೆ ಹೋಗಲು ಪ್ರತಿನಿತ್ಯ ವಾಹನ ಸಂಚಾರಕ್ಕೆ ಹಾಗೂ ಶಾಲಾ ವಾಹನಗಳ ಓಡಾಟಕ್ಕೆ ಸಾರ್ವಜನಿಕರ ಓಡಾಟಕ್ಕೆ ಟ್ರಾಫಿಕ್ನಿಂದಾಗಿ ಬಹಳಷ್ಟು ತೊಂದರೆಯಾಗುತ್ತಿದ್ದು, ಸತತವಾಗಿ 3 ವರ್ಷಗಳಿಂದ ಪೊಲೀಸ್ ಇಲಾಖೆ ಪುರಸಭೆಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಈಗ ಪುನಃ ಅವರೇಕಾಯಿ ಮಾರುಕಟ್ಟೆಗಳು ಪ್ರಾರಂಭವಾಗಿದ್ದು ಎಂಜಿ ರಸ್ತೆಯಲ್ಲಿಯೇ ವ್ಯಾಪಾರ ವಹಿವಾಟು ಆರಂಭಿಸಿದ್ದಾರೆ. ಕೂಡಲೇ ಪೊಲೀಸ್ ಇಲಾಖೆ, ಪುರಸಭೆ ಅಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಹಾಗೂ ಎಪಿಎಂಸಿ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಎಪಿಎಂಸಿ ಮಾರುಕಟ್ಟೆಗೆ ವರ್ಗಾವಣೆ ಮಾಡದೆ ಹೋದರೆ ರಸ್ತೆ ತಡೆದು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮನವಿ ಕೊಟ್ಟಿದ್ದೀವಿ. ಅದೇ ರೀತಿ ತಾಲೂಕು ದಂಡಾಧಿಕಾರಿಗಳು ಮನವಿ ಕೊಟ್ಟಿದ್ದೀವಿ, ಮತ್ತೆ ಪುರಸಭೆಗೆ ಮನವಿ ಕೊಟ್ಟಿದ್ದೀವಿ. ಏನು ಇವತ್ತು ಎಂಜಿ ರಸ್ತೆಯಲ್ಲಿ ಶಾಲಾ ಮಕ್ಕಳು ಓಡಾಡೋದಕ್ಕೆ, ಶಾಲಾ ವೆಹಿಕಲ್ಗಳು ಓಡಾಡೋದಕ್ಕೆ, ಬಸ್ ಸಂಚಾರಕ್ಕೆ, ಮತ್ತೆ ಸಾರ್ವಜನಿಕರಿಗೆ, ಮತ್ತೆ ಅಗ್ನಿಶಾಮಕ ದಳ ಓಡಾಟ ಮಾಡೋದಕ್ಕೆ, ಪೊಲೀಸ್ ಇಲಾಖೆ ಜೀಪ್ಗಳು ಕೂಡ ಓಡಾಟ ಮಾಡೋಕ್ಕೆ ಅಡ್ಡ ಆಗಿರೋದ್ರಿಂದ ನಾವು ಸತತವಾಗಿ 3 ವರ್ಷಗಳಿಂದ ನಾವು ಎಲ್ಲ ಅಧಿಕಾರಿಗಳಿಗೂ ಮನವಿ ಮಾಡಿದ್ದೀವಿ. ಇವತ್ತು ಕೂಡ ಸಾಹೇಬರು ನಮ್ಮ ಡಿವೈಸ್ ಸಾಹೇಬ್ ಬರಬೇಕಾದ್ರೂ ಕೂಡ ಅಲ್ಲಿ ಒಂದು ಟೆಂಪೋ ಅಡ್ಡ ಇತ್ತು. ನಾನು ಕೂಡ ಅವ್ರ ಹಿಂದ್ಗಡೆ ಬರ್ತಾ ಇದ್ದೆ. ಅದರಿಂದ ಇದು ಏನು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ, ಇದನ್ನ ಅವರೇಕಾಯಿ ಆಕ್ಷನ್ನ ಏನು ಇವತ್ತು RMC ಕೃಷಿ ಉನ್ನತ ಮಾರುಕಟ್ಟೆ ಸಮಿತಿ ಇದೆ, ಅಲ್ಲಿಗೆ ವರ್ಗಾವಣೆ ಆಗಬೇಕು. ಇವತ್ತು ನಾವು ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಈಗಾಗಲೇ ನಾನು ದಂಡಾಧಿಕಾರಿಗಳು ಕೂಡ ಮನವಿ ಮಾಡಿದ್ದೀನಿ, ಇನ್ಸ್ಪೆಕ್ಟರ್ ಕೂಡ ಮನವಿ ಮಾಡಿದ್ದೀನಿ. ನಾವು ಇವತ್ತು ತೆಗಿಸ್ತೀವಿ ಅಂತ ಹೇಳಿದ್ರು. ಇನ್ನೂ ವ್ಯಾಪಾರ ನಡೀತಾನೆ ಇದೆ. ಆದ್ದರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗಿರೋದ್ರಿಂದ ತಾವು ದಯವಿಟ್ಟು ಇದನ್ನ ವರ್ಗಾವಣೆ ಮಾಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿನ ಗ್ರಾಮ ಠಾಣಾ ಜಾಗವನ್ನು ಕಬಳಿಕೆ ಮಾಡಿ ಖಾಸಗಿ ವ್ಯಕ್ತಿಗಳ ಹೆಸರಲ್ಲಿ ಖಾತೆ ಮಾಡಿಕೊಡಲಾಗಿದೆ ಎಂದು ಆರೋಪಿಸಿ ಇಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಕಚೇರಿ ಆವರಣದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿ ಆವರಣದಲ್ಲಿ ಧರಣಿ ಕುಳಿತ ಕಾರ್ಯಕರ್ತರು ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಸದಸ್ಯರ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಈ ವೇಳೆ ಮಾತನಾಡಿದ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಡಿವಿ ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ ಗ್ರಾಮ ಪಂಚಾಯಿತಿಯ ಜಡಿಗೇನಹಳ್ಳಿ ಗ್ರಾಮಾಂತರದಲ್ಲಿ ದಲಿತರಿಗೆ ನಿವೇಶನ ಹಂಚಿಕೆಯಲ್ಲಿ ಅನ್ಯಾಯವಾಗಿದ್ದು, ಈಗಾಗಲೇ ಹಂಚಿಕೆಯಾಗಿರುವ ಹೌಸ್ ಲಿಸ್ಟ್ಗಳನ್ನು ವಜಾಗೊಳಿಸಿ ದಲಿತರಿಗೆ ಸೂಕ್ತ ನಿವೇಶನ ಹಂಚಿಕೆ ಮಾಡಬೇಕು ಮತ್ತು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇವತ್ತು ನಾವು ಇವತ್ತು ಬೇಡಿಕೆಗಳಿಕೊಂಡು ಧರಣಿ ಮಾಡ್ತಾ ಇದ್ದೇವೆ ಅಂದರೆ, ಇವತ್ತು ಹಾರೋಬಂಡೆ ಗ್ರಾಮ ಪಂಚಾಯಿತಿಯಲ್ಲಿ ದಲಿತರು 11 ಹೌಸ್ ಲಿಸ್ಟ್ಗಳನ್ನು ವಜಾ ಮಾಡ್ತಾರೆ. ಇತರೆ ಜಾತಿಗಳನ್ನು ಉಳಿಸ್ಕೊಂಡು ನಮ್ಮ ದಲಿತರು ಮಾತ್ರ ಮನೆಗಳು ಕಟ್ಕೊಂಡಿದ್ದಾರೆ ಅಂತ ಒಂದು ಹೌಸ್ ಲಿಸ್ಟನ್ನು ವಜಾ ಮಾಡ್ತಾರೆ. ಇವತ್ತು ಹಾರೋಬಂಡೆ ಪಂಚಾಯಿತಿಯಲ್ಲಿ, ಆವಲಗುರ್ಕೆ ಪಂಚಾಯಿತಿಯಲ್ಲಿ ಸುಮಾರು ಸದಸ್ಯರು, ಇವತ್ತು ಸದಸ್ಯರ ಕಾನೂನು ಇದೆಯಾ? ಸದಸ್ಯರು ಹೌಸ್ ಲಿಸ್ಟ್ ಮಾಡ್ಕೊತಾರೆ, ಇತರವರಿಗೆ ವಜಾ ಮಾಡ್ತಾರೆ. ಇದು ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇರೋದು. ಅದ್ರ ವಿರುದ್ಧ ನಾವು ಇವತ್ತು ಹಮ್ಮಿಕೊಂಡಿದ್ದು. ಇವತ್ತು ಬೇರೆ ಅಧಿಕಾರಿಗಳ ವಿರುದ್ಧ ಅಲ್ಲ. ಇವತ್ತು ತಹಶೀಲ್ದಾರ್ ಇವತ್ತು ಸಭೆ ಕರೆದ್ರು ನಮಗೆ. ಮೊನ್ನೆ ಸಭೆ ಕರೆದು ಏನು ಹೇಳ್ತಾರೆ ಅಂದರೆ, ಇವತ್ತು ನಾವು ಅನಿರ್ದಿಷ್ಟಾವಧಿ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತ ಅವ್ರು ಕೇಳ್ತಾರೆ ಸಾಹೇಬರು. ನಾವು ಹೇಳಿದ್ದೀವಿ, ಸ್ವಾಮಿ ನಿಮ್ಮ ಒಂದು ಕಚೇರಿಗಳ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ, ಮನವಿ ತಗೊತೀರಿ, ಪ್ರತಿಭಟನೆ ಮಾಡ್ತೀವಿ, ಮನವಿ ತಗೊತೀರಿ. ಜಿಲ್ಲಾಧಿಕಾರಿ ಹತ್ರ ಮನವಿ ಮಾಡಿದ್ದೀವಿ, ಪ್ರತಿಭಟನೆ ಮನವಿ ತಗೊಂಡು ಸುಮ್ಮನೆ ಆಗ್ತಾರೆ. ಉಪವಿಭಾಗಾಧಿಕಾರಿ ಕಚೇರಿ ಹತ್ರ ಮಾಡ್ತೀವಿ, ಮನವಿ ತಗೊಂಡು ಸುಮ್ಮನೆ ಆಗ್ತಾರೆ. ಮತ್ತು ಅದಕ್ಕೇ ನಾವು ಇವತ್ತು
ನಮ್ಮದು ಏನು ಸಮಸ್ಯೆಗಳಿದ್ದಾವೆ ಬಗೆಹರಿಸುವವರೆಗೂ ಎದ್ದೇಳಲ್ಲ ಅಂತಕ್ಕಂಥ ವಿಚಾರ ಮೊನ್ನೆ ತಹಸೀಲ್ದಾರ್ಗೆ ನಾವು ಮುಟ್ಟಿಸಿದ್ವಿ ಇವತ್ತು ಅದೇ ಅಂದಿದಷ್ಟು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಏನು ಇವತ್ತು ಸಾಹೇಬರು ನನಗೆ ಒಂದು ಒಳಗಡೆ ಕರೆದು ನಮ್ಮ ಒಂದು ಸಮಯ ಮಾಡೋದಕ್ಕೆ ಅವಕಾಶ ಕೊಡು ಅಂತ ಹೇಳ್ತಾ ಇದ್ದಾರೆ. ನಾವು ಅವಕಾಶ ಕೊಡೋದಕ್ಕೆ ನಾವು ಬಂದಿಲ್ಲ. ಇವತ್ತು ಏನು ನಮ್ಮ ಡಿಮ್ಯಾಂಡ್ಗಳಿದ್ದಾವೆ ಬಗೆಹರಿಸಿದ್ರೆ ಮಾತ್ರ ವಾಪಸ್ ತಗೊಂತೀವಿ ಅಂತೇಳಿ ನಾವತ್ತು ಸಾಹೇಬ್ರ ಹತ್ರ ಮಾತಾಡ್ಸ್ಕೊಂಡು ಬಂದಿದ್ದೀವಿ. ಇನ್ನು ದಲಿತ ಮುಖಂಡ ಮಂಜುನಾಥ್ ಮಾತನಾಡಿ 30-40 ವರ್ಷಗಳಿಂದ ಅನುಭವದಲ್ಲಿ ಇರುವ ದಲಿತರ ಜಾಗಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಪಕ್ಕದ ಊರಿನವರಿಗೆ ಈ ಖಾತೆ ಮಾಡಿಕೊಡಲಾಗಿದೆ. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಆಶ್ರಯ ಯೋಜನೆ ಅಡಿಯಲ್ಲಿ ನಿವೇಶನ ಹಂಚಿಕೆ ಮಾಡಲಾಗಿದ್ದು ದಲಿತರಿಗೆ ಮನೆ ನಿರ್ಮಿಸಿಕೊಡದೆ ಅನ್ಯಾಯ ಮಾಡಲಾಗಿದೆ. ಈ ರೀತಿ ತಾಲೂಕಿನ ಹಲವೆಡೆ ದಲಿತರಿಗೆ ಅನ್ಯಾಯವಾಗುತ್ತಿದ್ದು ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಇವತ್ತು ಏನಾಗಿದೆ ಅಂದರೆ ದುಡ್ಡಿನ ಆಮಿಷಗೋಸ್ಕರ ಬಡಬಗ್ಗರನ್ನು ಇವತ್ತು ದಿವಾಳಿತನ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅಧಿಕಾರಿಗಳೇ ಇವತ್ತು ಇಲ್ಲಿ ವ್ಯಾಪಾರೀಕರಣ ಅನ್ಬೋದು ಒಂದು ರೀತಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಅಧಿಕಾರಿಗಳು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಈಗ ರಿಯಲ್ ಎಸ್ಟೇಟ್ ಅವ್ರು ಮಾಡೋ ಕೆಲಸ ಇವತ್ತು ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸರ್ಕಾರಿ ಗ್ರಾಮ ಠಾಣಾ ಜಾಗಗಳನ್ನ ಅಧಿಕಾರಿ ಬೇರೆಯವರು ಏನು ಅವರಂತ ಇವತ್ತು ಬೇರೆಯವ್ರಿಗೆ ಮಾರಾಟ ಮಾಡಿ 200-300 ನಿಯಮಾನುಸಾರವನ್ನು ಗಾಳಿಗೆ ತೂರಿ ಇವತ್ತು ದುಡ್ಡಿಗೆ ಆಮಿಷ ಬಿದ್ದು ಇವತ್ತೆಲ್ಲ ಇಷ್ಟೆಲ್ಲ ದಾಖಲಾತಿಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದರೆ ಏನು ಮೇಲಧಿಕಾರಿಗಳು ಕಣ್ಮುಚ್ಕೊಂಡಿದ್ದಾರೋ ಇಲ್ಲ ಅವರಿಗೂ ಏನಾದರೂ ಶಾಮೀಲಾಗಿದ್ದಾರೆ ಅಂತ ಇವತ್ತು ಗೊತ್ತಾಗ್ತಾ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಏನಾಗಿದೆ ಅಂದರೆ ಪರಿಸ್ಥಿತಿ ಕಾನೂನನ್ನದೇ ಚೌಕಟ್ಟಿನಲ್ಲೇ ಕೆಲಸ ಮಾಡ್ತಾ ಇಲ್ಲ. ಈಗ ತಾಲೂಕ್ ಪಂಚಾಯತಿ ಆಗ್ಬೋದು, ಗ್ರಾಮ ಪಂಚಾಯತಿಗಳಾಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಮನೆ ಬಂದಂತೆ ಗ್ರಾಮ ಪಂಚಾಯತಿ 200-300 ಯಾವ ಸರ್ಕಾರದಲ್ಲಿ ಯಾವ ಸುತ್ತೋಲೆಯಲ್ಲಿ ಇದೆಯೋ 200-300 ಈ ಖಾತೆ ಮಾಡೋದಕ್ಕೆ ಗ್ರಾಮ ಠಾಣೆ ಜಾಗದಲ್ಲಿ ಸಮಯ ನಮ್ಗೆ ಸೂರಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು 72 ವರ್ಷ ಆಗಿದೆ ನಮ್ಮ ಸ್ವಾತಂತ್ರ್ಯ ಮಾಡಿ ಇಂಥನ್ನೆಲ್ಲ ಮಾಡ್ತಾ ಇದೀವಲ್ಲ. ಇದಕ್ಕೆಲ್ಲ ನೇರ ಹೊಣೆಗಾರಿಕೆ ಸರ್ಕಾರಿ ಅಧಿಕಾರಿಗಳು ಇವತ್ತು ನೇರ ಹೊಣೆಗಾರಿಕೆ ಆಗಿದ್ದರೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು, ಇಲ್ಲ ಸದಸ್ಯತ್ವ ರದ್ದು ಮಾಡಬೇಕು. ಇಲ್ಲಿದ್ದಲ್ಲಿ ಮುಂದಿನ ದಿವಸದಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಅಂತ ಈ ಸಂದರ್ಭದಲ್ಲಿ ಕೇಳ ಇಷ್ಟಪಡ್ತೀವಿ ಸರ್. ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ತಿಮ್ಮರಾಜು, ಕೃಷ್ಣಪ್ಪ, ರಾಜು, ನರಸಿಂಹಮೂರ್ತಿ, ಶ್ರೀನಿವಾಸ್, ಜ್ಯೋತಿ, ಸುಜಾತ, HV ವೆಂಕಟೇಶ್, ಭಾರತಿ, ಲಲಿತಾ, ಸಾಜನ್, ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮಂದಿ ಕಾರ್ಯಕರ್ತರು ಹಾಜರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಅವರ ಜನ್ಮದಿನವನ್ನು ಜನಸೇವೆ ಮಾಡುವ ಮೂಲಕ ಶುಭ ಕೋರಬೇಕೆಂಬ ಉದ್ದೇಶದಿಂದ ರೋಗಿಗಳ ಆರೈಕೆಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹಾಗೂ ಪ್ರಭಾವಿ JDS ಮುಖಂಡ CR ನರಸಿಂಹಮೂರ್ತಿ ತಿಳಿಸಿದರು. ಗೌರಿಬಿದನೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ HD ಕುಮಾರಸ್ವಾಮಿ ಜನ್ಮದಿನ ಅಂಗವಾಗಿ ತಾಲೂಕು JDSನ ಘಟಕದ ವತಿಯಿಂದ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹಾಗೂ ಪ್ರಭಾವಿ JDS ಮುಖಂಡ CR ನರಸಿಂಹಮೂರ್ತಿ ಮಾತನಾಡಿ, ನಮ್ಮ ಹೆಮ್ಮೆಯ ನಾಯಕರು, ಕೇಂದ್ರ ಸರ್ಕಾರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ JDS ರಾಜ್ಯಾಧ್ಯಕ್ಷರು ಆಗಿರುವ HD ಕುಮಾರಸ್ವಾಮಿ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿರುವ ತಾಲೂಕು JDS ಘಟಕಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಕಂಡ ಧೀಮಂತ ರಾಜಕಾರಣಿ, ರೈತರ ಬಂಧು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಸಚಿವರಾದಂಥ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ 65ನೇ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸೋದಕ್ಕೆ ನಮ್ಮ ತಾಲೂಕಿನ JDS ಘಟಕದ ಎಲ್ಲ ಪದಾಧಿಕಾರಿಗಳು, ಮುಖಂಡರುಗಳು ಕೂಡ ಆಗಮಿಸಿದ್ದಾರೆ. ಎಲ್ಲ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಕುಮಾರಣ್ಣವ್ರಿಗೆ ಆರೋಗ್ಯ, ಐಶ್ವರ್ಯ, ರಾಜಕೀಯ ಉನ್ನತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಕುಮಾರಸ್ವಾಮಿಯವರು ನಮ್ಮ ರಾಜ್ಯದ ಅತ್ಯಂತ ಧೀಮಂತ ನಾಯಕ ಅಂತ ಹೇಳೋಕ್ಕೆ ಇಚ್ಛೆ ಬೀಳ್ತೀವಿ. ಯಾಕೆಂದರೆ ರೈತರ ಸಾಲವನ್ನು 2 ಬಾರಿ ಮನ್ನಾ ಮಾಡಿ, ಲಾಟ್ರಿ ನಿಷೇಧ ಮಾಡಿ, ಸರಾಯಿ ನಿಷೇಧ ಮಾಡಿ, ಅತ್ಯಂತ ಜನಪ್ರಿಯ ಕಾರ್ಯಕ್ರಮಗಳನ್ನು ಕೊಂಡುಕೊಂಡ ಗ್ರಾಮ ವಾಸ್ತವ್ಯದ ರೂವಾರಿ ನಮ್ಮ ಕುಮಾರಣ್ಣವರು ಮತ್ತೊಮ್ಮೆ ಇಂಥ ವ್ಯಕ್ತಿಗಳು ಪುನರಾಯ್ಕೆಯಾಗಿ CM ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ಅವರಿಗೆ ಮತ್ತೊಮ್ಮೆ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ, ಒಳ್ಳೆಯದಾಗಲಿ ಅಂತೇಳಿ ಕೋರ್ಕೊಳ್ತಾ ನಮ್ಮ ಗೌರಿಬಿದನೂರು ತಾಲೂಕಿನ JDS ಎಲ್ಲ ಪದಾಧಿಕಾರಿಗಳು ಕೂಡ ವಂದನೆಯನ್ನು ಕೊಡ್ತೀವಿ. ಕೇಂದ್ರ ಸರ್ಕಾರದ ಹಾಲಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ JDS ಪಕ್ಷದ ರಾಜ್ಯಾಧ್ಯಕ್ಷರು ಆದಂಥ ಕುಮಾರಣ್ಣವರಿಗೆ 65ನೇ ವರ್ಷದ ಹುಟ್ಟುಹಬ್ಬ. ಈ 65ನೇ ವರ್ಷದ ಹಬ್ಬದ ಅಂಗವಾಗಿ ನಮ್ಮ ಗೌರಿಬಿದನೂರು JDS ಘಟಕದ ಪರವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಹಣ್ಣು ಹಂಪಲ ಕಾರ್ಯಕ್ರಮ ವಿತರಣೆ ಮಾಡೋ ಮೂಲಕ
ಅವರ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅವರು ಮುಂದಿನ ದಿನಗಳಲ್ಲಿ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಜನತೆ ಸೇವೆ ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮ ಆಯೋಜಿಸಿರುವ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಸಾರ್ವಜನಿಕರಿಗೂ, ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದಗಳು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ತಾಲೂಕು ಜೆಡಿಎಸ್ ಘಟಕದ ಉಪಾಧ್ಯಕ್ಷ ಶ್ರೀನಿವಾಸ ರೆಡ್ಡಿ, ಕಾರ್ಯಾಧ್ಯಕ್ಷ ಎಚ್ಪಿ ನಟರಾಜ್, ಪ್ರಧಾನ ಕಾರ್ಯದರ್ಶಿ ಬೈಪಾಸ್ ನಾಗರಾಜ್, ಖಜಾಂಚಿ ಕೋಟೆ ಭಾಸ್ಕರ್, ಪ್ರಭಾಕರ, ಎಸಿ ಘಟಕದ ಅಧ್ಯಕ್ಷ ಬಿಎನ್ ರಾಘವೇಂದ್ರ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2 ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು.
ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಕ್ಷೇತ್ರದಲ್ಲಿ ನಿರಂತರವಾಗಿ ಸಮಾಜ ಸೇವೆ ಮಾಡುವುದೇ ನನ್ನ ಗುರಿ ಎಂದು ಸಮಾಜ ಸೇವಕ ಕೆ ಜೈಪಾಲ್ ರೆಡ್ಡಿ ತಿಳಿಸಿದ್ದಾರೆ. ಗೌರಿಬಿದನೂರು ನಗರದ ಹೊರವಲಯದ ಬೈಪಾಸ್ನಲ್ಲಿ ಇರುವ ಜೈಪಾಲ್ ರೆಡ್ಡಿ ಜಮೀನಿನ ಬಳಿ ಸೋಮವಾರದಂದು ತಾಲೂಕಿನ ಸುಮಾರು 60 ಆಟೋ ಚಾಲಕರಿಗೆ ಮುಂಬರಲಿರುವ 2025 ಜನವರಿಯ ಹೊಸ ವರ್ಷದ ಪ್ರಯುಕ್ತ ಉಚಿತ ಸಮವಸ್ತ್ರ ನೀಡಿ ಶುಭ ಹಾರೈಸಿದ್ದಾರೆ. ನಂತರ ಮಾತನಾಡಿ, ಸುಮಾರು 15 ವರ್ಷಗಳಿಂದ ತಾಲೂಕಿನಾದ್ಯಂತ ಸೇವೆ ಮಾಡಿಕೊಂಡು ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಬಡವರ, ದೀನದಲಿತರ, ಸಾರ್ವಜನಿಕರ ಸೇವೆಯನ್ನ ಆಟೋ ಚಾಲಕರಿಗೆ ಉಚಿತ ಸಮವಸ್ತ್ರ ನೀಡುವುದರ ಮೂಲಕ ನನ್ನ ಸಮಾಜ ಸೇವೆ ಮುಂದುವರಿಸುತ್ತೇನೆ ಎಂದು ಹೇಳಿದ್ದಾರೆ. ಸಮವಸ್ತ್ರ ಸ್ವೀಕರಿಸಿದ ಉಚ್ಚದೇನಹಳ್ಳಿ ಆಟೋ ಚಾಲಕ ರಾಮಾಂಜಿ ಮಾತನಾಡಿ, ಈ ಹಿಂದೆಯೂ ಸಹ ಕ್ಷೇತ್ರದ ಆಟೋ ಚಾಲಕರಿಗೆ ಮತ್ತು ತಾಲೂಕಿನ ಜನತೆಗೆ ಸಮಾಜ ಸೇವೆ ಮಾಡುವ ಮೂಲಕ ಮನೆ ಮಾತಾಗಿದ್ರು. ಈಗ ಆಟೋ ಚಾಲಕರನ್ನ ಗಮನಕ್ಕೆ ತೆಗೆದುಕೊಂಡ ಅವರು ಚಾಲಕರನ್ನ ಕರೆಸಿ ಸಮವಸ್ತ್ರ ನೀಡಿರುವುದು ಸಂತಸದ ವಿಷಯವಾಗಿದೆ ಎಂದು ಹೇಳಿದ್ದಾರೆ. ಜೈಪಾಲ್ ರೆಡ್ಡಿ ಅವರಿಗೆ ಧನ್ಯವಾದಗಳು. ಇಂದಿನ ಯಾವತ್ತೂ ಜನಸೇವೆ ಮಾಡ್ತಾಯಿದ್ದ, ಈಗಲೂ ಕೂಡ ಹಾಗೆ ಥರ ಮಾಡೋಕ್ಕೆ ಬಂದವರೆ. ಈಗ ಆಟೋ ಡ್ರೈವರ್ ಗಮನಕ್ಕೆ ಆಟೋ ಡ್ರೈವರ್ಗೆಲ್ಲ ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಕೊಟ್ಟು ಈ ಥರ ಮುಂದೆ ಈ ಥರ ಫ್ಯೂಚರ್ ಹಿಂಗೆ ಮಾಡ್ತಾರೆ ಅಂತ ಮನವಿ ಮಾಡ್ಕೊತಾ ಇದ್ದೀವಿ. ಅವರು ಒಳ್ಳೆಯದಾಗಿರಲಿ, ಶುಭವಾಗಲಿ. ಇವತ್ತಿನ ದಿನ ಎಷ್ಟು ಜನ ಆಟೋ ಚಾಲಕರಿಗೆ ಸಮವಸ್ತ್ರಗಳು ಕೊಟ್ಟರು ಏನು ಅಂತ? ಇವಾಗ ಒಂದು 100 ಜನ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು ಬರ್ಕೊಂಡಿದ್ದಾರೆ, ಕೊಡ್ತಾರೆ ನಾಳೆ. ನಿಮ್ಮ ಹೆಸರು? ನೀವು ಹಿಂದೆ ಅವರು? ನಮ್ಮದು ಹುಚ್ಚೋದನಹಳ್ಳಿ, ಗೌರಿಬಿದನೂರು. ಹುಚ್ಚೋದನಹಳ್ಳಿ ರಾಮಂಜಿ ಅಂತ. ಇದೇ ವೇಳೆ ಮುಖಂಡರಾದ ಅಜಿತ್ ಜೈನ್, ಆನಂದ, ಶ್ರೀರಾಮರೆಡ್ಡಿ, ಲಕ್ಷ್ಮೀನಾರಾಯಣ ರೆಡ್ಡಿ, ಪುರುಷೋತ್ತಮ, ಶಿವಣ್ಣ, ಟೆವಲ್, ವೆಂಕಟೇಶ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇಗುಲದಲ್ಲಿ ಸೋಮವಾರ ಹುಂಡಿ ಎಣಿಕೆ ಮಾಡಲಾಯಿತು. ಹುಂಡಿಯಲ್ಲಿನ ಒಟ್ಟು ಮೊತ್ತ 75,30,68 ರೂಪಾಯಿ ಹಣ ಸಂಗ್ರಹವಾಗಿದ್ದು, ಇದರೊಂದಿಗೆ 76,500 ರು ಮೌಲ್ಯದ 2 ಕೆಜಿ 250 ಗ್ರಾಂ ಬೆಳ್ಳಿ, 18,900 ರು ಮೌಲ್ಯದ 3 ಗ್ರಾಂ 600 ಮಿಲಿ ತೂಕದ ಚಿನ್ನ ಹುಂಡಿಯಲ್ಲಿ ದೊರೆತಿದೆ. ಹುಂಡಿಯನ್ನು ನಿಯಮಾನುಸಾರ ತೆಗೆದು ಈ ವೇಳೆ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಎಂ ನಾರಾಯಣಸ್ವಾಮಿ, ಮುಜರಾಯಿ ಇಲಾಖೆ ತಹಸೀಲ್ದಾರ್ ಜಿಜೆ ಹೇಮಾವತಿ, ಪ್ರಧಾನ ಅರ್ಚಕ ಆರ್ ಸುಬ್ರಹ್ಮಣ್ಯ ಸೇರಿದಂತೆ ಕೆನರಾ ಬ್ಯಾಂಕ್ ಸಿಬ್ಬಂದಿ, ಪೊಲೀಸ್ ಇಲಾಖೆ ಹಾಗೂ ದೇವಾಲಯಕ್ಕೆ ಬಂದ ಭಕ್ತಾದಿಗಳ ಸಮ್ಮುಖದಲ್ಲಿ ಹುಂಡಿ ಹಣವನ್ನು ಎಣಿಕೆ ಮಾಡಲಾಯಿತು.
ಕೇಬಲ್ ರಾಮಚಂದ್ರ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಬಾಗೇಪಲ್ಲಿ ತಾಲೂಕಿನ ಸುಜ್ಞಾನಂಪಲ್ಲಿ ಗ್ರಾಮದ ಬಳಿಯ ಆದಿನಾರಾಯಣ ಸ್ವಾಮಿ ಬೆಟ್ಟದಲ್ಲಿರುವ ದೇವಾಲಯದಲ್ಲಿ ಅವಧೂತ ಆದಿನಾರಾಯಣ ಸ್ವಾಮಿರವರ 98ನೇ ಜಯಂತ್ಯೋತ್ಸವ ಪ್ರಯುಕ್ತ ಆಯೋಜಿಸಲಾಗಿದ್ದ ಅಯ್ಯಪ್ಪ ಸ್ವಾಮಿ ಭಜನೆ, ಪಂಚಕಜ್ಜಾಯ ಹಾಗೂ ಅನ್ನದಾನ ಕಾರ್ಯಕ್ರಮಕ್ಕೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಹಾಗೂ ಆದಿನಾರಾಯಣ ಸ್ವಾಮಿ ಸೇವಾ ಟ್ರಸ್ಟ್ನ ಸದಸ್ಯರು ಚಾಲನೆ ನೀಡಿದರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಸುಜ್ಞಾನಪಲ್ಲಿ ಗ್ರಾಮದಲ್ಲಿ ಶ್ರೀ ಅವಧೂತ ಆದಿನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಇವತ್ತು ವಿಶೇಷವಾದ ಒಂದು ಆರಾಧನೆಯನ್ನು 98ನೇ ಒಂದು ಜಯಂತ್ಯೋತ್ಸವದ ಒಂದು ಪ್ರಯುಕ್ತ ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮಗಳು, ಅಯ್ಯಪ್ಪ ಸ್ವಾಮಿ ಭಜನೆಗಳಿರ್ಬೋದು, ಅವಧೂತ ನಾರಾಯಣ ಸ್ವಾಮಿಯ ಎಲ್ಲ ಭಕ್ತಾದಿಗಳು ಬಂದು ಬೆಳಗ್ಗೆಯಿಂದ ಕೂಡ ಸಾವಿರಾರು ಭಕ್ತಾದಿಗಳು ಕಣ್ ತುಂಬಿಕೊಂಡು ಭಗವಂತನಲ್ಲಿ ಎಲ್ಲ ಅವರ ಕಷ್ಟ ಸುಖಗಳೆಲ್ಲ ಬೇಡಿಕೊಂಡು ಅವರ ಆಶೀರ್ವಾದವನ್ನು ಪಡೀತಾ ಇದ್ದಾರೆ. ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಇವತ್ತು ವಿಶೇಷವಾದ ಒಂದು ಸುದಿನವತ್ತ ಭಗವಂತನ ಸೇವೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಕಳೆದ 3-4 ವರ್ಷಗಳಿಂದ ಇಲ್ಲಿ ಅನ್ನದಾನವನ್ನು ಏರ್ಪಾಡು ಮಾಡಿದ್ದಾರೆ. ಆ ಒಂದು ವಿಶೇಷತೆಯನ್ನು ಇವತ್ತು ಬಿಸಿ ತಟ್ಟೆ ಇಡ್ಲಿ ಇರ್ಬೋದು, ಅನ್ನದಾನ ಇರ್ಬೋದು, ಎಲ್ಲ ಈ ಭಕ್ತಾದಿಗಳು ಹೊಟ್ಟೆ ತುಂಬ ಊಟ ಮಾಡಿಕೊಡಬೇಕಂದ್ರೆ ಹಳ್ಳಿ ಭಾಗದಿಂದ ಬರ್ತಕ್ಕಂಥ ಜನರಿಗೆ ಆ ಭಗವಂತನ ಹತ್ರ ಬಂದಾಗ ತುಂಬ ವಾಪಸ್ ಹೋಗಬಾರ್ದು, ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿಶೇಷವಾದ ಒಂದು ಪ್ರಸಾದವನ್ನು ವಿನಿಯೋಗ ಮಾಡ್ತಾ ಇದ್ದಾರೆ. 98ನೇ ಜಯಂತ್ಯೋತ್ಸವ ಪ್ರಯುಕ್ತ ಟ್ರಸ್ಟ್ ವತಿಯಿಂದ ಇಡೀ ದೇಗುಲ ಪ್ರಾಂಗಣವನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಅವಧೂತ ಆದಿನಾರಾಯಣ ಸ್ವಾಮಿ ಸಮಾಧಿಗೆ ವಿಶೇಷ ಪೂಜೆ ಸಲ್ಲಿಸಿ ಸ್ವಾಮಿಯ ಭಾವಚಿತ್ರ ಇಟ್ಟು ತೂಗುಯ್ಯಾಲೆ ಉತ್ಸವ ನೆರವೇರಿಸಿದರು. ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಆಗಮಿಸಿದ್ದ ಲಕ್ಷಾಂತರ ಭಕ್ತರು ಅವಧೂತ ಆದಿನಾರಾಯಣ ಸ್ವಾಮಿ ದರ್ಶನ ಪಡೆದುಕೊಂಡು ಪುನೀತರಾದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್, ಗುಡಿಬಂಡೆ ಗಂಗಿರೆಡ್ಡಿ, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಬಿ ಲಕ್ಷ್ಮೀನರಸಿಂಹಯ್ಯ, ಶ್ರೀ ಆದಿನಾರಾಯಣ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಆನಂದಪ್ಪ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ, ರೋಗಿಗಳ ಜೀವದ ಜೊತೆ ಚೆಲ್ಲಾಟ, ಖಾಸಗಿ ಆಸ್ಪತ್ರೆ ಮೇಲೆ ಸಾರ್ವಜನಿಕರ ಗಂಭೀರ ಆರೋಪ. ಈಗಾಗಲೇ ನಡೆದಿರುವ ಗ್ರಾಮ ಪಂಚಾಯಿತಿ ಚುನಾವಣೆ ಮರುಮತದಾನಕ್ಕೆ ಆಗ್ರಹ, ತಹಸೀಲ್ದಾರ್ಗೆ ದೂರು ಸಲ್ಲಿಸಿದ ಕಾಂಗ್ರೆಸ್ ಕಾರ್ಯಕರ್ತರು. ರಸ್ತೆ ಬದಿ ಅವರೇಕಾಯಿ ವ್ಯಾಪಾರ, ಪಾದಚಾರಿಗಳು ವಾಹನ ಸವಾರರಿಗೆ ಕಿರಿಕಿರಿ ಆರೋಪ, ರೈತ ಸಂಘಟನೆಗಳಿಂದ ಸ್ಥಳಾಂತರಕ್ಕೆ ಒತ್ತಾಯ. ಖಾಸಗಿ ವ್ಯಕ್ತಿಗಳಿಂದ ಗ್ರಾಮ ಠಾಣಾ ಜಾಗ ಕಬಳಿಕೆ ಆರೋಪ, ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ, ದಲಿತ ಸಂಘಟನೆಗಳ ಪ್ರತಿಭಟನೆ.
ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.